ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ಇವತ್ತು ನನ್ನೊಟ್ಟಿಗೆ ಮಾರ್ಕನ ಬರೆದಂಥ ಸುವಾರ್ತೆ 9ನೇ ಅಧ್ಯಾಯದ 29ನೇ ವಚನ. ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗೋದಿಲ್ಲ ಎಂದು ಅವರಿಗೆ ಹೇಳಿದನು. ಕನ್ನಡದಲ್ಲಿ ಭಾಷಾಂತರದಲ್ಲಿ ಜಾತಿ ಅಂತ ಕೊಟ್ಟಿದ್ದಾರೆ. ಅದನ್ನು ರೀತಿ, ದ ಕೈಂಡ್, ದಿಸ್ ಕೈಂಡ್ ಅನ್ನೋ ರೀತಿ ಈ ರೀತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗೋದಿಲ್ಲ ಎಂದು ಅವರಿಗೆ ಹೇಳಿದರು. ಇವತ್ತಿನ ಸಂದೇಶದ ಪೀಠಿಕೆ ಡೀಲ್ ವಿತ್ ದಿಸ್ ಕೈಂಡ್, ಈ ರೀತಿಯೊಂದಿಗೆ ವ್ಯವಹರಿಸು. ಮತ್ತಾಯನು ಬರೆದಂಥ ಸುವಾರ್ತೆ 17ನೇ ಅಧ್ಯಾಯದ 14ನೇ ವಚನದಿಂದ ಅವರು ಜನರ ಗುಂಪಿನ ಬಳಿಗೆ ಬಂದಾಗ ಒಬ್ಬನ ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲೂರಿ ವಂದಿಸಿ, ಸ್ವಾಮಿ, ನನ್ನ ಮಗನನ್ನು ಕರುಣಿಸು, ಅವನು ಮೂರ್ಛಾ ರೋಗದಿಂದ ಬಹಳ ಕಷ್ಟ ಪಡ್ತಾ ಇದ್ದಾನೆ. ಆಗಾಗ್ಗೆ ಬೆಂಕಿಯೊಳಗೆಯೂ ಆಗಾಗ್ಗೆ ನೀರಿನಲ್ಲಿಯೂ ಬೀಳ್ತಾ ಇರುವನು. ಅವನು ನಿನ್ನ ಶಿಷ್ಯರ ಬಳಿಗೆ ಕರ್ಕೊಂಡು ಬಂದಿದ್ದೆನು, ಆದರೆ ಅವನಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತು ಅಂದನು. ಅದಕ್ಕೆ ಯೇಸು, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ಇಲ್ಲಿ ನನ್ನ ಬಳಿಗೆ ತಕೊಂಡು ಬನ್ನಿರಿ ಅಂದನು. ಯೇಸು ಅವನನ್ನು ಗದರಿಸಲು ದೆವ್ವ ಅವನನ್ನು ಬಿಟ್ಟು ಹೋಯಿತು. ಆ ಕ್ಷಣವೇ ಹುಡುಗನಿಗೆ ಸ್ವಸ್ಥವಾಯಿತು. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲ ಎಂದು ಕೇಳಲು ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೆ ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದು ಇರೋದಿಲ್ಲ ಅಂದನು. ಇಲ್ಲಿ ಕನ್ನಡ ಭಾಷಾಂತರದಲ್ಲಿ ಈ ಜಾತಿಯು ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ಅಲ್ಲದೆ ಯಾತ್ರೆಯಿಂದಲೂ ಇದು ಬಿಟ್ಟು ಹೋಗೋದಿಲ್ಲ ಎಂದು ಹೇಳಿದಂಥ ಪದ ಈ ಭಾಗದಲ್ಲಿ ನಾವು ಕಾಣೋದಿಲ್ಲ ಕನ್ನಡ ಭಾಷೆಯಲ್ಲಿ. ಅದಕ್ಕೆ ನಾನು ಮಾರ್ಕನ ಸುವಾರ್ತೆಯನ್ನು ಓದಿಸ್ತೆ. ದಿಸ್ ಕೈಂಡ್, ನಾವು ವ್ಯವಹರಿಸುತ್ತಾ ಇರುವಂಥದ್ದು, ಕಣ್ಣಿಗೆ ಕಾಣುವ ಶಕ್ತಿಗಳುಂಟು, ಕಣ್ಣಿಗೆ ಕಾಣದೇ ಇರುವ ಶಕ್ತಿಗಳುಂಟು. ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಪ್ರವೇಶ ಮಾಡಿ ನಮ್ಮನ್ನು ಆಳ್ವಿಕೆ ಮಾಡುವ ಅನೇಕ ಶಕ್ತಿಗಳುಂಟು. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾನು ಇಚ್ಛಿಸಿದ ಕಾರ್ಯವನ್ನೆಲ್ಲ ಇಚ್ಛಿಸದೇ ಇರುವ ಕಾರ್ಯಗಳನ್ನು ಮಾಡಿಬಿಡ್ತೀನಿ. ಅದು ನಾನೆಲ್ಲ ಮಾಡ್ತಾ ಇರೋದು ನನ್ನ ಒಳಗಡೆ ಇರುವಂಥ ಶರೀರ ಭಾವದ ಕರ್ಮಗಳು ಮಾಡ್ತಾ ಇದೆ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ ನಾವು ಓದುವಾಗ, ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಇದು ಯಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಆ ಕಾಲದಲ್ಲಿ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದರು. ಸಭೆಯ ಪ್ರಾರ್ಥನೆ ಬಹಳ ಮುಖ್ಯ. ಇಂಥ ಶಕ್ತಿಗಳು ನಿಮಗೆ ಗೊತ್ತಿಲ್ಲದೆ
ಆಳ್ವಿಕೆ ಮಾಡುವ ದುಷ್ಟ ಕ್ರಿಯೆಗಳನ್ನು ಮಾಡುವಂಥ ದುಷ್ಟಾತ್ಮನನ್ನ ಹೊರಗಡೆ ಅಟ್ಟೋದಿಕ್ಕೆ ಸಭೆಯ ಪ್ರಾರ್ಥನೆ ಅತ್ಯವಶ್ಯಕವಾಗಿರುತ್ತದೆ. ಆಮೆನ್. ಗಮನಿಸ್ರಿ, ನಾನು ಆರಂಭದಲ್ಲಿ ಸ್ವಲ್ಪ ನಿಧಾನವಾಗಿ ನಿಮಗೆ ಮನವರಿಕೆ ಆಗುವ ರೀತಿಯಲ್ಲಿ ನಾನು ಕಾರ್ಯಗಳನ್ನು ಪ್ರಸ್ತಾಪ ಮಾಡಿದ ನಂತರ ಕಡೆಯದಾಗಿ ನನ್ನ ವಿಷಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಮುಂದಕ್ಕೆ ಹೋಗ್ತೀನಿ. ಗಮನಿಸ್ರಿ, ಅಪೊಸ್ತಲ ಕೃತ್ಯಗಳಲ್ಲಿ ಸಭೆಯ ಆರಂಭವಾಗುತ್ತೆ. ಸಭೆಯ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಬಹುಬಲವುಳ್ಳದು ಎಂದು ಹೇಳ್ತಾರೆ. ಸಭೆ ಮಾಡುವ ಪ್ರಾರ್ಥನೆ ಅದು ಎಂದಿಗೂ ವ್ಯರ್ಥವಾಗೋದಿಲ್ಲ. ಸಭೆ ಯಾವಾಗ ಒಂದು ವಿಷಯಕ್ಕಾಗಿ ಕೈ ಎತ್ಕೊಳ್ಳುತ್ತೋ ಅದರ ಸಂಗಡ ದೇವರು ನಿಲ್ಲುವಂತನಾಗಿರ್ತಾನೆ. ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನು ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ತಾನು ವಾಗ್ದಾನ ಮಾಡಿದನು, ನಾನು ಇನ್ನು ಹೆಚ್ಚು ಕಾಲ ನಿಮ್ಮ ಸಂಗಡ ಇರೋದಿಲ್ಲ, ನಾನು ಹೋಗುವುದಾದರೆ ನಿಮಗೊಬ್ಬ ಸಹಾಯಕನನ್ನು ಕಳಿಸುತ್ತೇನೆ, ಆ ಸಹಾಯಕನು ನಿಮ್ಮನ್ನು ಸಕಲ ವಿಧ ಸತ್ಯದಲ್ಲಿ ದಾರಿ ನಡೆಸುತ್ತಾನೆ. ವಾಗ್ದಾನಕ್ಕಾಗಿ ಕಾದಿದ್ದಂಥ ಜನರಿಗೋಸ್ಕರ ಅಪೊಸ್ತಲ ಕೃತ್ಯಗಳಲ್ಲಿ 1ನೇ ಅಧ್ಯಾಯದಲ್ಲಿ ಅವರು ಕಾದಿರ್ತಾರೆ. 2ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮನು ಇಳಿದು ಬರ್ತಾನೆ. ಅವರೆಲ್ಲರೂ ಏಕ ಮನಸ್ಸಿನಿಂದ, ಒಂದೇ ಮನಸ್ಸಿನಿಂದ ಅವರು ಕೂಡಿ ಬಂದಿರುವಾಗ ಪಕ್ಕನೆ ಸಡನ್ಲಿ ಭೂಕಂಪವಾಯಿತು. ಅವರು ಕುಳಿತಿದ್ದ ಸ್ಥಳವು ನಡುಗಿತು. ಪರಿಶುದ್ಧಾತ್ಮನು ಇಳಿದು ಬಂದನು. ಅಲ್ಲಿಂದ ಸಭೆ ಆರಂಭವಾಯಿತು. ಸಭೆ ಆರಂಭವಾದ ನಂತರ 3ನೇ ಅಧ್ಯಾಯ ಅದ್ಭುತ ನಡೀತಾ ಇದೆ. ಕುಂಟ ಜಿಗಿದು ನಡೀತಾ ಇದ್ದಾನೆ. 4ನೇ ಅಧ್ಯಾಯದಲ್ಲಿ ಅವರು ಪ್ರಾರ್ಥನೆಗೆ ಕುಳಿತಾಗ ಅವರು ಶೇಕ್ ಆಗೋದಲ್ಲ, ಅವರು ಕುಳಿತ ಸ್ಥಳ ಶೇಕ್ ಆಗ್ತಾ ಇತ್ತು. ಪ್ರಾರ್ಥನೆ ಪಟ್ಟಣವನ್ನು ನಡುಗಿಸಬಹುದು. ಪ್ರಾರ್ಥನೆ ದೇಶವನ್ನ ಹಲ್ಲೆಲೂಯ ನಡುಗಿಸಬಹುದು. ಪ್ರಾರ್ಥನೆಗೆ ಬಲ ಇದೆ. ಅದನ್ನು ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅವರು ಕೂಡಿ ಬಂದಿದ್ದ ಸ್ಥಳವು ನಡುಗಿತ್ತು. 5ನೇ ಅಧ್ಯಾಯದಲ್ಲಿ ಕಪಟಿಯಾದ ಒಂದು ಕುಟುಂಬ, ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ನಡ್ಕೊಂಡಂತ ಒಂದು ಕುಟುಂಬ, ಹನನ್ಯ ಮತ್ತು ಸಫರ್ಯ, ದೇವ ಅಪೊಸ್ತಲರಿಗೆ ಅಪೊಸ್ತಲರ ಮಾತುಗಳನ್ನು ಸಡ್ಡೆ ಮಾಡಿ ತಮ್ಮ ಸ್ವಂತ ಬುದ್ಧಿಯಿಂದ ಏನೋ ಮಾಡಲಿಕ್ಕೆ ಹೋಗಿ ಪ್ರಾಣ ಕಳ್ಕೊಂಡಂತ ಕುಟುಂಬ. 6ನೇ ಅಧ್ಯಾಯದಲ್ಲಿ ಭಿನ್ನತೆ ಆರಂಭವಾಯಿತು. ನಾನು ಇಬ್ರಿಯರು, ನೀವು ಗ್ರೀಕರು, ನಮ್ಮನ್ನು ಸರಿಯಾಗಿ ನೋಡ್ಕೋತಾ ಇಲ್ಲ. ದೇವರ ಆತ್ಮನು ಹೇಳಿದನು, ಅಪೊಸ್ತಲರಿಗೆ ಹೇಳಿದನು, ಅಂಥ ಸಂದರ್ಭ ಬಂದಾಗ ಉಪವಾಸ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ನಾನು ಆರಿಸ್ಕೊಳ್ಳೋರನ್ನ ಸೇವೆಗಾಗಿ ಬೇರ್ಪಡಿಸ್ರಿ. 7ನೇ ಅಧ್ಯಾಯ ಬಹಳ ದುಃಖದ ಅಧ್ಯಾಯ. ಸ್ತೆಫನನನ್ನು ಕಲ್ಲೊಡೆದು ಕೊಲ್ಲುವಂತ ಅಧ್ಯಾಯ. ಕಲ್ಲೊಡೆದು ಅವನನ್ನು ಕೊಲ್ಲುವಾಗ ಅದಕ್ಕೆ ಪ್ರಧಾನ ಕೈಯೇ ತಾರ್ಸಿಸ್ನ ಸೌಲನದಾಗಿತ್ತು. ಅದರ ಮುಂದಾಳತ್ವ ವಹಿಸಿಕೊಂಡವನು ತಾರ್ಸಿಸ್ನ ಸೌಲನು. 8ನೇ ಅಧ್ಯಾಯದಲ್ಲಿ ಸಭೆ, 8ನೇ ಅಧ್ಯಾಯದಲ್ಲಿ ಅಲ್ಲಿ ಸಭೆ ಭಯಭೀತರಾಗಿದ್ದಾರೆ. ಕಂಚುಕಿ ರಕ್ಷಣೆ ಹೊಂದುತ್ತಾ ಇದ್ದಾನೆ. 9ನೇ ಅಧ್ಯಾಯದಲ್ಲಿ ತರ್ಸಿಸ್ನ ಸೌಲನನ್ನು ದೇವರು ಸಂದರ್ಶಿಸ್ತಾ ಇದ್ದಾನೆ. ದೇವರು ಅವನನ್ನು ಸಂದರ್ಶಿಸಿದ ಮೇಲೆ ಆ ಹೋರಾಟಕ್ಕೆ ತೆರೆಯನ್ನು ದೇವರು ಎಳಿತಾನೆ. ಈ ಹೋರಾಟ ಪ್ರತಿಕೂಲ ಅನಾನುಕೂಲತೆಗಳು ದೇವ ಮಕ್ಕಳಿಗೆ ವಿರುದ್ಧವಾಗಿ ಬರುವಾಗ ದೇವರು ಕೈ ಕಟ್ಕೊಂಡು ಸುಮ್ಮನೆ ಇರ್ತಾನೆ ಅನ್ಕೊಂಬೇಡ್ರಿ. ದೇವರ ಆಜ್ಞೆಗೆ ಉತ್ತರ ಕೊಟ್ಟೆ ಕೊಡ್ತಾನೆ.
ಪ್ರಧಾನವಾಗಿ ಯಾವ ವ್ಯಕ್ತಿಗಳು ದೇವ ಸಭೆಗೆ ವಿರುದ್ಧವಾಗಿ ತಲೆ ಎತ್ತುತ್ತಾರೋ ಆ ವ್ಯಕ್ತಿಯನ್ನು ದೇವರು ಸಂದರ್ಶಿಸ್ತಾನೆ, ಆ ಕುಟುಂಬವನ್ನು ದೇವರು ಸಂದರ್ಶಿಸ್ತಾನೆ. ನಾನು ದೇವರ ಪ್ರವಾದಿಯ ಸ್ಥಾನದಲ್ಲಿ ನಿಂತು ನಾನು ಕೂಗಿ ಹೇಳ್ತೇನೆ, ಹಲ್ಲೆಲೂಯಾ, ಡೋಂಟ್ ಪ್ಲೇ ವಿತ್ ಗಾಡ್. ದೇವರ ವಿರುದ್ಧವಾಗಿ ಆಟ ಆಡಬೇಡ. ತಾರ್ಷೀಸಿನ ಸೌಲನು ಅವನು ಸಭೆಯನ್ನ ನಾಶ ಮಾಡೋದಕ್ಕೂ ಕ್ರಿಸ್ಟಿಯಾನಿಗಳನ್ನ ಕೊಂದು ಇಲ್ಲ ಅಂತ ಮಾಡೋದಕ್ಕೂ ಹೊರಟವನು. ಆದರೆ ದೇವರು ಅವನನ್ನು ಸಂದರ್ಶಿಸಿದನು. ದೇವರು ಅವನನ್ನು ಸಂದರ್ಶಿಸಿ ಅವನನ್ನು ರೂಪಾಂತರ ಮಾಡ್ತಾರೆ. ಯಾವ ವ್ಯಕ್ತಿ ಕ್ರಿಸ್ತ ವಿರೋಧಿ ಆಗಿದ್ದನೋ ಅವನೇ ಕ್ರಿಸ್ತನ ಪ್ರಚಾರಕನಾದನು. ಆಮೆನ್, ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 31ನೇ ವಾಕ್ಯಕ್ಕೆ ಬಂದಾಗ, ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದ 31ನೇ ವಾಕ್ಯದಲ್ಲಿ, ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿದ್ದ ಸಭೆಯು ಸಮಾಧಾನ ಹೊಂದಿತು. ಗಮನಿಸ್ರಿ, ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿದ್ದ ಸಭೆಗಳಿಗೆ ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು. ಲಿಸನ್ ಟು ಮೀ. ಒಂದು ಸಮಾಧಾನ, ಎರಡು ಸಭೆ ಭಕ್ತಿಯಲ್ಲಿ ಬೆಳೆಯಿತು, ಮೂರು ಕರ್ತನ ಭಯದಲ್ಲಿ ನಡ್ಕೊಂಡಿತ್ತು, ನಾಲ್ಕು ಪವಿತ್ರಾತ್ಮನ ಪ್ರೋತ್ಸಾಹವನ್ನು ಹೊಂದುತ್ತಾ ಹೆಚ್ಚುತ್ತಾ ಬಂದರು. ಐದು, ದೇವರು ಎಲ್ಲಾದರೂ ಪ್ರತಿಕೂಲಗಳಲ್ಲಿ ಹಾದು ಹೋಗುವ ದೇವ ಜನರನ್ನ, ನಾನು ಅದಕ್ಕೆ ಹೇಳಕ್ ಬಂದೆ ನಾನು, we must deal with this kind of things. We must deal with this kind. ಈ ರೀತಿಯಾಗಿರುವವುಗಳನ್ನು ನಾವು ವ್ಯವಹರಿಸಬೇಕು. we must understand. ನೀವು ಒಬ್ಬರೇ ಅಲ್ಲ ಪ್ರತಿಕೂಲದಲ್ಲಿ ಹೋಗ್ತಾ ಇರೋದು. ಕ್ರಿಸ್ತನನ್ನು ಸೇವಿಸಿದ್ರಿಂದ ನಿಮ್ಮ ಕುಟುಂಬಗಳಿಂದ, ನಿಮ್ಮ ವ್ಯಕ್ತಿಗಳ ಸಂಬಂಧಿಕರಿಂದ, ಬಂಧುಗಳಿಂದ, ಮಿತ್ರರಿಂದ, ಸಮಾಜದಿಂದ ಅನೇಕ ಹೋರಾಟಗಳು, ಅನೇಕ ನಿಂದೆಗಳು, ಅಪಮಾನಗಳು ನಿಮ್ಮ ಜೀವನದಲ್ಲಿ ಬರುವಾಗ ಇದು ನಿಮಗೆ ಹೊಸದಾಗಿರ್ಬೋದು, ಆದರೆ ಸಭಾ ಚರಿತ್ರೆಯಲ್ಲಿ ಇದು ಹೊಸದಲ್ಲ. ಸಭೆಯ ಚರಿತ್ರೆಯಲ್ಲಿ ಇದು ಹೊಸದಲ್ಲ. ಇಂಥ ಸಂದರ್ಭಗಳಲ್ಲಿ ದೇವರು ದೇವ ಜನರನ್ನ ಕೈ ಬಿಡೋದಿಲ್ಲ. ಪ್ರತಿಕೂಲ ಎಲ್ಲಿದೆಯೋ ಅಲ್ಲೇ ದೇವರ ಸಭೆ ಬೆಳೆಯೋದು. ಹೋರಾಟ ಎಲ್ಲಿದೆಯೋ ಅಲ್ಲೇ ದೇವ ಜನ ಬೆಳೆಯೋದು. ಕಷ್ಟ ಎಲ್ಲಿದೆಯೋ ಅಲ್ಲೇ ದೇವ ಮಕ್ಕಳು ಪುಷ್ಟಿ ಹೊಂದೋದು. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ, ಶಬ್ದ ತೆಗೆದು ಹಲ್ಲೆಲೂಯಾ. ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಕೂಲ, ಭಯಂಕರವಾದ ಹಿಂಸೆ, ಹೋರಾಟ, ಕೊಲ್ತಾ ಇದ್ದಾರೆ, ಸ್ಟೆಫನನ್ನು ಸತ್ತಿದ್ದಾರೆ, ಎಲ್ಲರೂ ಉರಿ, ಯೇಸುವಿನ ಹೆಸರೆತ್ತಂಗಿಲ್ಲ. ನಾನು ನೀವು ಹೀಗೆ ಆಗಿರುವಂಥ ಸಂದರ್ಭ ತಾನೇ. ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸ್ರಿ. ದೇವ ಜನರಿಗೆ ವಿರುದ್ಧವಾಗಿ, ದೇವ ನಾಮಕ್ಕೆ ವಿರುದ್ಧವಾಗಿ, ಹಲ್ಲೆಲೂಯಾ, ದೇಶವನ್ನೇ ಬಿಟ್ಟು ಓಡಿಸ್ಬಿಡ್ತೀನಿ ಅನ್ನ ಹಲ್ಲೆಲೂಯಾ ಯಾವ ಭಯ ಇಲ್ಲದೆ, ಯಾವ ಹಂಗಿಲ್ಲದೆ ಧೈರ್ಯವಾಗಿ ಘೋಷಿಸ್ತಾ ಇದ್ದಾರೆ. ಪ್ರೀತಿಯ ದೇವ ಜನರೇ, ಭಯ ಪಡಬೇಡ್ರೆ. ಈ ನಾಮವನ್ನ ಹೊಡೆದು ಬಡಿದು ಎದುರಿಸಿ ಬೆದರಿಸಿ ಬಗ್ಗು ಬಡಿಯೋದಕ್ಕೆ ನೋಡಿದವರು ಅನೇಕರು. ಅವರನ್ನ ದೇವರು ಬಗ್ಗು ಬಡಿದಿದ್ದಾನೆ. ಆದರೆ ಈ ನಾಮವನ್ನ ಯಾವ ಶಕ್ತಿಗೂ, ಯಾವ ವ್ಯಕ್ತಿಗೂ ಬಗ್ಗು ಬಡಿಯೋಕ್ಕಾಗೋದಿಲ್ಲ. ಸಭೆ ಬೆಳೆಯುತ್ತೆ, ಸಭೆಯಲ್ಲಿ ಸಮಾಧಾನ ಇರುತ್ತೆ. Come on, somebody shout hallelujah. ಸಮಾಧಾನ ಇರುತ್ತೆ, ಭಕ್ತಿಯಲ್ಲಿ ಬೆಳೀತೇವೆ. ಪಕ್ಕದಲ್ಲಿ ಇರೋರಿಗೆ ಭಕ್ತಿಯಲ್ಲಿ ಬೆಳೀತೇವೆ.
ದೈವ ಭಯದಲ್ಲಿ ನಡ್ಕೊಳ್ತೇವೆ, ಪರಿಶುದ್ಧಾತ್ಮನ ಪ್ರೋತ್ಸಾಹ ಹೊಂದುತ್ತೇವೆ. ನಾವು ಕಡಿಮೆ ಆಗೋದಿಲ್ಲ, ನಾವು ಹೆಚ್ಚುತ್ತೇವೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ನಾವು ಹೆಚ್ಚುತ್ತೇವೆ, ಸಂಖ್ಯೆಯಲ್ಲಿ ಹೆಚ್ಚುತ್ತೇವೆ, ಆತ್ಮದಲ್ಲಿ ಹೆಚ್ಚುತ್ತೇವೆ, ಅಭಿವೃದ್ಧಿಯಲ್ಲಿ ಹೆಚ್ಚುತ್ತೇವೆ, ಪ್ರಾರ್ಥನೆಯಲ್ಲಿ ಹೆಚ್ಚುತ್ತೇವೆ. ಕಮಾನ್, ಯಾರಾದ್ರೂ ಅರ್ಥ ಮಾಡಿಕೊಳ್ಳೋರು ಇದ್ರೆ ಅವರು ಸ್ತೋತ್ರ ಹೇಳಲಿ. ನನ್ನ ಆರಾಧನೆ ಹೆಚ್ಚಾಗುತ್ತೆ, ನನ್ನ ಉಪವಾಸ ಹೆಚ್ಚಾಗುತ್ತೆ, ನನ್ನ ಪ್ರಾರ್ಥನೆ ಹೆಚ್ಚಾಗುತ್ತೆ, ನನಗೂ ದೇವರಿಗಿರುವ ಬಾಂಧವ್ಯ ಹೆಚ್ಚಾಗುತ್ತೆ. ಈ ಪ್ರತಿಕೂಲ ಬಂದಿದ್ದು, ಈ ಹೋರಾಟ ಬಂದಿದ್ದು ನನ್ನನ್ನು ನಾಶ ಮಾಡೋದಕ್ಕಲ್ಲ, ನನ್ನನ್ನು ಹಾಳು ಮಾಡೋದಕ್ಕಲ್ಲ, ನನ್ನ ದೇವರು ನನ್ನನ್ನು ಹೆಚ್ಚುವಂತೆ ಮಾಡೋದಕ್ಕೆ. ಸಭೆ, ಚರ್ಚ್ ಎಂಜಾಯ್ಡ್ ದ ಪೀಸ್. ಸಭೆ ದೇವರ ವಿಶ್ರಾಂತಿಯನ್ನು, ಸಮಾಧಾನವನ್ನು ಸಂತೋಷವಾಗಿ ಅನುಭವಿಸಿತು, ಪ್ರೋತ್ಸಾಹ ಹೊಂದಿತ್ತು. 7-8 ವರ್ಷ ಯಾವ ತೊಂದರೆ ಇರಲಿಲ್ಲ, 7-8 ವರ್ಷ ಯಾವ ತೊಂದರೆ ಇರಲಿಲ್ಲ, ಯಾವ ಗಲಿಬಿಲಿ ಇರಲಿಲ್ಲ. ಕೆಲವೊಮ್ಮೆ ಹಾಗೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ನಾವು ಸೈಲೆಂಟ್ ಆಗ್ಬಿಡ್ತೀವಿ, ನಮ್ಮ ಪ್ರಾರ್ಥನೆನೂ ಕಡಿಮೆ ಆಗ್ಬಿಡುತ್ತೆ, ಎಲ್ಲ ಗ್ರಾಂಟೆಡ್ ಅಂತ ತಿಳ್ಕೊಂಡ್ಬಿಡ್ತೀವಿ. ವಿಶ್ವಾಸಿಗಳು ಎಚ್ಚರವಾಗಿ ಕೇಳ್ರಿ. 7-8 ವರ್ಷಗಳು ಸಭೆ ಯಾವ ತೊಂದರೆ ಇಲ್ಲದ್ರೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇತ್ತು. ಸಡನ್ ಆಗಿ 12ನೇ ಅಧ್ಯಾಯ ಬಂತು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ. ಆ ಅಧ್ಯಾಯ ಆರಂಭವಾಗುವುದೇ ಯಾಕೋಬನ ಮರಣದ ವಾರ್ತೆಯೊಂದಿಗೆ. ಆ ಅಧ್ಯಾಯ ಆರಂಭವಾಗೋದೇ ಯಾಕೋಬನ ಮರಣದ ವಾರ್ತೆಯೊಂದಿಗೆ. ಹಲ್ಲೆಲೂಯಾ. 2ನೇ ವಾರ್ತೆ ಪೇತ್ರನನ್ನ ಸೆರೆಮನೆಗೆ ಹಾಕಿದ ವಾರ್ತೆ. 3ನೇ ವಾರ್ತೆ ಹೆರೋದನ ಜಯಶಾಲಿಯಾಗಿ ಅಟ್ಟಹಾಸದಿಂದ ಮೆರೆಯುವಂಥ ವಾರ್ತೆ. ತಿಳ್ಕೊಡ್ರಿ. ಆದರೆ ನನ್ನ ದೇವರು ಕೈ ಕಟ್ಕೊಂಡಿರೋ ದೇವರು ಅಲ್ಲ. ಶತ್ರು ಆರಂಭ ಹಾಕಿದ್ರೆ ನೋಡ್ಕೊಂಡಿರೋ ದೇವರಲ್ಲ. ಶತ್ರು ಆರಂಭದಲ್ಲಿ ಹೇಳ್ದ ಯಾಕೋಬನನ್ನ ಕೊಂದನು. ಅಲ್ಲೆಲ್ಲೂಯ್ಯ. 2 ಪೇತ್ರನನ್ನ ಹಿಡಿದು ಕೊಲ್ಲೋದಕ್ಕೆ ಸೆರೆಮನೆ ಒಳಗಡೆ ಹಾಕಿದನು. 3 ನಾನೇ ಹೆರೋದನ್, ನಾನೇ ನನ್ನದೇ ಸರ್ವಭೌಮತದೊಂದಿಗೆ, ಸರ್ವದರ್ಪದೊಂದಿಗೆ, ಅಧಿಕಾರದೊಂದಿಗೆ ಅಲ್ಲಲ್ಲಿಯ ಮೆರೆಯುವಂತ ಹೆರೋದನೇ, ನೀನು ಆರಂಭ ಏನೋ ಹಾಕಿದೆ, ಆದರೆ ಅಂತ್ಯ ನನ್ನ ದೇವರ ಕೈಯಲ್ಲಿದೆ. ಒಪ್ಪುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಒಪ್ಪುವ ದೇವ ಮಕ್ಕಳು ಮಾತ್ರ ಆಮೇಲೆ ಹೇಳ್ರಿ. ಆ ಅಧ್ಯಾಯದ ಕೊನೆಯಲ್ಲಿ ದೇವರ ವಾಕ್ಯ ಬರೆದಿದೆ. ಅಲ್ಲಿ ಬರೆದಿರೋದು ಹೆರೋದನ ಮರಣ, 2 ಪೇತ್ರನ ಬಿಡುಗಡೆ, 3 ದೇವರ ವಾಕ್ಯ ಹೆಚ್ಚುತ್ತಾ ಬಿತ್ತು. ಹಲ್ಲೆಲೂಯಾ. ಶತ್ರುವಿಗೆ 1 ಅಧ್ಯಾಯ ಇದ್ರೆ ನಮ್ಗೆ 2ನೇ ಅಧ್ಯಾಯ ಇದೆ. ಶತ್ರು ಆರಂಭದಲ್ಲಿ ಅಟ್ಟಹಾಸ ಮೆರೆದರು, ಕೊನೆಯ ಜಯದ ಅಟ್ಟಹಾಸ ನಾವು ಮೆರೆಸಿ ತೋರಿಸುತ್ತೇವೆ. ಕಾರಣ ಯೇಸುವನ್ನ ಶಿಲುಬೆಗೆ ಹಾಕಿದಾಗ ಎಲ್ಲ ದುರಾತ್ಮ ಶಕ್ತಿಗಳು ಅಟ್ಟಹಾಸ ಮೆರೆದವು. ಅವುಗಳಿಗೆ ಗೊತ್ತಿಲ್ಲ, ಒಂದು ಶುಕ್ರವಾರ ಇರೋದಾದ್ರೆ ನನ್ನ ಯೇಸುವಿನ ಪಂಚಾಂಗದಲ್ಲಿ ಒಂದು ಭಾನುವಾರ ಇದೆ. ಹಲ್ಲೆಲೂಯಾ. ಏ ಮರಣವೇ ನಿನ್ನ ಜಯವೆಲ್ಲಿ, ಏ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಅಂದು ಮರಣವನ್ನ ಜಯಿಸಿದ ಯೇಸು. ಪ್ರತಿಕೂಲ ಬರುವಾಗ, ಹೋರಾಟ ಬರುವಾಗ, ಇಕ್ಕಟ್ಟು ಬರುವಾಗ ಹೆದರಬೇಡ, ಭಯಪಡಬೇಡ. ಆವಾಗಲೇ ನಿನ್ನ ನಂಬಿಕೆ ಸ್ಟ್ರಾಂಗ್ ಆಗಬೇಕು. ಆವಾಗಲೇ ನೀನು ಯಾರು, ನೀನು ಸೇವಿಸುವ ದೇವರು ಯಾರು ಎನ್ನೋದು
ಲೋಕಕ್ಕೆ ಅರಿವನ್ನು ಹುಟ್ಟಿಸ್ಬೇಕು. ಆಮೆನ್. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ದ ಚಾಪ್ಟರ್ opens with a James dead, Peter in prison, and Herod, the king Herod, triumphing. ಆದರೆ ಅದು ಮುಗಿಯುವಂಥ ಸಮಯದಲ್ಲಿ ಯಾವ ಅಟ್ಟಹಾಸ ಮೆರೆದನೋ ಆ ಹೇರೋದನ್ನು ಸತ್ತು ಬಿದ್ದಿದ್ದಾನೆ. ಯಾವ ಪೇತ್ರನನ್ನು ಕೊಲ್ತೀನಿ ಅಂತ ಸೆರೆಮನೆಗೆ ಹಾಕಿದ್ನೋ ಆ ಪೇತ್ರ ಹೊರಗಡೆ ಬಂದಿದ್ದಾನೆ. ಯಾವ ದೇವರ ವಾಕ್ಯವನ್ನು ಪ್ರಚಾರ ಮಾಡಕ್ಕೆ ಬಿಡೋದಿಲ್ಲ, ಸ್ತೋತ್ರ, ಸುವಾರ್ತೆ ಸಾರಕ್ಕೆ ಬಿಡೋದಿಲ್ಲ, ಫ್ರೀಡಮ್ ಕೊಡೋದಿಲ್ಲ ಅಂತ ಯಾರು ಹೇಳಿದ್ರು ಅಲ್ಲೇ ದೇವರ ವಾಕ್ಯ ಹೆಚ್ಚುತ್ತಾ ಬಂದಿದ್ದು. ನಮ್ಮ ಭಾರತದಲ್ಲಿ ಅದೇ ನಡೆಯಕ್ಕೆ ಹೋಗುತ್ತೆ. ನಂಬುವವರ ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಏನೋ ಅವನ ಐಟು ವೆಯ್ಟು ನನಗೆ ಗೊತ್ತಿಲ್ಲ, ಆದರೆ ಅವನ ವಾಕ್ಚಾತುರ್ಯ ಉಳ್ಳವನು, ಪ್ರಸಂಗ ಮಾಡೋದಕ್ಕೆ ನಿಪುಣನೇ ಆಗಿದ್ದ. ಪ್ರೈಸ್ ಗಾಡ್. ಅವನ ಪ್ರಸಂಗ ಕೇಳಿ ಜನ ಆಶ್ಚರ್ಯ ಪಡ್ತಾರೆ. ಕಮ್ ಆನ್, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ನೆನೆಸ್ಕೊತಾ ಇದ್ದೀನಿ. ಕೆಲವೊಂದೆಲ್ಲ ಬಿಚ್ಚಾಳಕ್ಕಾಗೋದಿಲ್ಲ, ಕೆಲವೊಂದೆಲ್ಲ ಬಿಚ್ಚಾಳಕ್ಕಾಗೋದಿಲ್ಲ. ಈ ರೀತಿಯಾಗಿರುವಂಥವುಗಳನ್ನು ನಾವು ವ್ಯವಹರಿಸಲೇಬೇಕಾಗಿದೆ. ಡೀಲ್ ವಿತ್ ದಿಸ್ ಕೈಂಡ್. ನೀನು ಡೀಲ್ ಮಾಡಲೇಬೇಕಾಗಿರೋ ವಿಷಯ ಈ ಉಪವಾಸ ಪ್ರಾರ್ಥನೆ. ದೇವ ಮಕ್ಕಳು ಸೂತ್ರದಲ್ಲಿ ಸ್ತೋತ್ರ ಹೇಳುವಾಗ ಉಪವಾಸ ಪ್ರಾರ್ಥನೆ ಅಲ್ಲ. ವಿ ಆರ್ ಡೀಲಿಂಗ್ ವಿತ್ ದಿಸ್ ಕೈಂಡ್. ಇಂಥ ಶಕ್ತಿಗಳನ್ನು ಅದನ್ನು ಮೊಟಕುಗೊಳಿಸೋದಕ್ಕೆ, ಅವುಗಳ ಹಿಂದೆ ವ್ಯಾಪರಿಸೋ ದುರಾತ್ಮಗಳನ್ನು ತುಳಿಯೋದಕ್ಕೆ ಅಧಿಕಾರವುಳ್ಳ ಭಕ್ತ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. Come on, somebody shout hallelujah. ಕೆಲವರೆಲ್ಲ ಹೋಗೋ ರೀತಿ ತಿರುಗ ಸೋಲ್ಸಕ್ಕಾಗಲ್ಲ, ಅವರು ಭಯಂಕರ. ತಿಳ್ಕೊಂಡೇ ಇರ್ರಿ, ಸ್ಟಾರ್ಟಿಂಗ್ ಅವ್ರು ಆಗ್ತಾರೆ, ಫಿನಿಶಿಂಗ್ ದೇವರೇ ಮಾಡೋದು. ಸ್ಟಾರ್ಟ್ ಹೆಂಗ್ ಮಾಡಿದ್ರು ಅನ್ನೋದಲ್ಲ ವಿಷಯ, ಫಿನಿಶ್ ಹೆಂಗಾಯ್ತು ಅನ್ನೋದೇ ವಿಷಯ. ಸ್ತೋತ್ರ. ಮೈ ಗಾಡ್ ಇಸ್ ಎ ಗುಡ್ ಫಿನಿಶರ್. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕ್ಯಾಪ್ಟನ್ ಧೋನಿ ಗುಡ್ ಫಿನಿಶರ್ ಅಂತಾರೆ. ಸ್ತೋತ್ರ. ಸೋಲ ಮ್ಯಾಚ್ನ ಲಾಸ್ಟಲ್ಲಿ ಸಿಕ್ಸರ್ ಹೊಡೆದು ಗೆಲ್ಲಿಸ್ಬಿಡ್ತಾನೆ. ಅವನಿಗೆ ಹೇಳೋದು ಗುಡ್ ಫಿನಿಶರ್ ಅಂತ. ಸ್ತೋತ್ರ 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 ಸ್ತೋತ್ರ. ಬೇರೆ ಯಾರು ಆಟ ಆಡಿದ್ರು ಅದಲ್ಲ ವಿಷಯ. ಆ ಫಿನಿಶಿಂಗ್ ಲೈನ್ಗೆ ಬರ್ತಾರಲ್ಲ, ಆ ಫಿನಿಶಿಂಗಲ್ಲಿ ಎಂಡ್ ಮಾಡ್ತಾರಲ್ಲ, ಅದೇ ಇಂಪಾರ್ಟೆಂಟ್. ಈ ಅಗಲತ್ತಿನಲ್ಲಿ ಈಗ ಕಾಣುವ ಕಾರ್ಯಗಳು ಏನೇ ಆಗಲಿ ಬಿಡ್ರಿ, ಆದರೆ ಫಿನಿಶಿಂಗ್ ಒಂದಿದೆ. ಅದು ನನ್ನ ದೇವರ ಕೈಯಲ್ಲಿದೆ, ಅದು ನನ್ನ ದೇವರ ಕೈಯಲ್ಲಿದೆ. ಎಷ್ಟು ಜನ ಅದಕ್ಕೆ ಒಪ್ಪುತ್ತೀರಾ? ಹಲ್ಲೆಲೂಯಾ. ನಿಮಗೊಂದು ಗೊತ್ತಿರಬೇಕು, ಟೆನ್ನಿಸ್ ಬಾಲ್ನ ಕೆಳಗಡೆ ಹೊಡೆದ್ರೆ ಅದು ಪುಟ್ಟದ ಹೇಳುತ್ತೆ. ನೀವು ಎಷ್ಟು ಫೋರ್ಸಾಗಿ ಹೊಡಿತೀರೋ ಅಷ್ಟು ಮೇಲಕ್ಕೆ ಅದು ಮೇಲಕ್ಕೆ ಬರುತ್ತೆ. ಸಭೆ ಕೆಳಗಡೆ ಹೋಗೋದಿಲ್ಲ, ದೇವ ಜನ ಕೆಳಗಡೆ ಹೋಗೋದಿಲ್ಲ, ದೇವ ಮಕ್ಕಳು ಕೆಳಗಡೆ ಹೋಗೋದಿಲ್ಲ. ಅವರು ದಿನಕ್ಕೆ ದಿನ ದಿನಕ್ಕೆ ದಿನ ಎಷ್ಟೇ ಪ್ರತಿಕೂಲ ಬಂದರು, ಹೋರಾಟ ಬಂದರು, ಸಭೆ ಬೆಳೀತಾ ಇರುತ್ತೆ, ಸಭೆ ಹೆಚ್ಚುತ್ತಾ ಇರುತ್ತೆ. ಸಭೆ ದೈವ ಭಯದಲ್ಲಿ ಹೋಗುತ್ತೆ, ಭಕ್ತಿಯಲ್ಲಿ ಹೋಗುತ್ತೆ, ಪರಿಶುದ್ಧಾತ್ಮನ ಪ್ರೋತ್ಸಾಹದಲ್ಲಿ ಹೋಗುತ್ತೆ. ಸಭೆಯಲ್ಲಿ ಸಮಾಧಾನ. ಆಮೆನ್ ಆಮೆನ್. ಕೆಲವರು ವಿಶ್ವಾಸ ಜೀವನಕ್ಕೆ ಬಂದಿದ್ದೀರೇ ವಿನಃ ವಿಶ್ವಾಸ ಇಲ್ಲ. ಕೆಲವರು ಆತ್ಮಿಕರನ್ನ ಹೆಸರಿದೆ ವಿನಃ ಆತ್ಮಿಕರಲ್ಲ. ಕೆಲವರಿಗೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರೇ ವಿನಃ ಆತ್ಮಿಕ ಹೋರಾಟ ನೀವು ಮಾಡ್ತಾ ಇಲ್ಲ.
ಆದ್ರಿಂದಲೇ ಶತ್ರು ಅಟ್ಟಹಾಸ ಮೆರೀತಾ ಇರೋದು. ಹೆರೋದನ್ ಈ ಭೂಮಿಯಲ್ಲಿ ಶತ್ರು ಇಟ್ಟಿರುವಂತ ಅರಸನು. ಆದರೆ ಯೇಸು ಪರಲೋಕದಿಂದ ದೇವರ ನಿಯೋಗದೊಂದಿಗೆ ಬಂದಂತ ರಾಜಾದಿರಾಜನು, ಕರ್ತಾದಿಕರ್ತನು. ನಿಮ್ಗೆ ಅರ್ಥ ಆಗಲಿಲ್ಲ. ಹೆರೋದನ್ ಶತ್ರು ಈ ಭೂಮಿಯಲ್ಲಿ ದರ್ಪ ಮೆರೆಯೋದಕ್ಕೆ ಇಟ್ಟಂತ ಈ ಭೂಮಿಯ ಅರಸನು. ಆದರೆ ಯೇಸು ಪರಲೋಕದ ಅರಸನು. ಸ್ತೋತ್ರ. ಆಮೆನ್. ಅದರಿಂದನೇ ಯೇಸು ಸ್ವಾಮಿ ಹೀಗೆ ಹೇಳಿದನು, ಭೂಲೋಕದಲ್ಲೂ ಪರಲೋಕದಲ್ಲೂ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯ. ಭೂಲೋಕದಲ್ಲೂ ಪರಲೋಕದಲ್ಲೂ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆಮೇಲೆ ಆ ಅಧಿಕಾರ ನಾನು ತಗೊಂಡೋಗ್ತೀನಿ ಅಂತ ಹೇಳಲಿಲ್ಲ. ಆ ಅಧಿಕಾರ ನಾನು ನಿಮಗೆ ಕೊಡ್ತೇನೆ, ಸಭೆಗೆ ಕೊಡ್ತೇನೆ. ಹಲ್ಲೆಲೂಯಾ. ಸಭೆ ಅಧಿಕಾರ ಹೊಂದ್ಕೊಂಡು ನಿದ್ದೆ ಮಾಡೋದಲ್ಲ, ಅಧಿಕಾರ ಉಪಯೋಗಿಸುವ ಸಮಯ ಬಂದಿದೆ. ದೇಶದ ಚುಕ್ಕಣಿ ಆಡಳಿತ ದೇವರ ಕೈಗೆ ಬರಬೇಕು, ದೇವರ ಕೈಗೆ ಬರಬೇಕು. ಅಧಿಕಾರವುಳ್ಳ ದೇವಜನ ಎದ್ದೇಳಬೇಕು, ಪ್ರಾರ್ಥನೆಯ ಅಭಿಷೇಕವುಳ್ಳವರು ಎದ್ದೇಳಬೇಕು, ದೇವ ನಾಮದಲ್ಲೇ ಹೇಳಬೇಕು. ಭೂಲೋಕದಲ್ಲೂ ಪರಲೋಕದಲ್ಲೂ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆಮೇಲೆ ನಮ್ಮ ಜೊತೆ ಇರುವವನು, 1 ಯೋಹನ 4:4 ಹೇಳ್ತದೆ, ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿ ಇರುವವನು ಹೆಚ್ಚಿನವನು. ಹಲ್ಲೆಲೂಯಾ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿರುವವನು ಹೆಚ್ಚಿನವನು. ನಿಮಗೆ ಈ ಕಾನ್ಸೆಪ್ಟ್ ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಅಧಿಕಾರ ಕೊಡುದೇವ ಅಂತ ಕೇಳೋದಲ್ಲ, ಅಧಿಕಾರ ಇರೋದನ್ನು ಉಪಯೋಗಿಸ್ರಿ. ಅಧಿಕಾರ ಕೊಡುದೇವ ಅಂತ ಅಲ್ಲ ಕೇಳೋದು, ಅಧಿಕಾರ ಉಪಯೋಗಿಸ್ರಿ. ಯೇಸು ಸ್ವಾಮಿ ಆಲ್ರೆಡಿ ಕೊಟ್ಟಿದ್ದಾರೆ. ಯೇಸು ತನ್ನ ಶಿಷ್ಯರನ್ನ ಹತ್ತಿರಕ್ಕೆ ಕರೆದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. 19ನೇ ವಾಕ್ಯ. ಆದ್ದರಿಂದ ನೀವು ಹೊರಟು ಹೋಗಿ ಇಂಡಿಯಾ ಮಾತ್ರ ಅಂತ ಹೇಳಲಿಲ್ಲ, ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ ಅನ್ನು. ಸ್ತೋತ್ರ. ಮಾಡ್ರಿ ಅಂತ ಹೇಳಿದ ಮೇಲೆ ಎದರಂಗಿಲ್ಲ, ಶಿಷ್ಯರನ್ನಾಗಿ ಮಾಡ್ರಿ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ನನಗೆ ಇಷ್ಟ ಕಂಡ್ರಿ. ಸ್ತೋತ್ರ. ಗೌರ್ಮೆಂಟ್ 5 ವರ್ಷ ಇರುತ್ತೆ, MLA 5 ವರ್ಷ, MP 5 ವರ್ಷ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ. ಆದರೆ ಯುಗದ ಸಮಾಪ್ತಿವರೆಗೂ ಇರ್ತೀನಿ ಅಂದವರು ಒಬ್ಬರೇ. ಯುಗದ ಸಮಾಪ್ತಿವರೆಗೂ ಇರ್ತೀನಿ ಅಂದವರು ಒಬ್ಬರೇ. ಆತ ನಿಮಗೆ ಅಧಿಕಾರ ಕೈಗೆ ಕೊಟ್ಟು ಹೇಳ್ತಾ ಇದ್ದಾನೆ, ಗೋ ಗೋ ಗೋ, ಹೋಗ್ರಿ ಹೋಗ್ರಿ ಹೋಗ್ರಿ, ಧೈರ್ಯವಾಗಿ ಹೋಗ್ರಿ, ಧೈರ್ಯವಾಗಿ ಹೋಗ್ಲಿ ಸಭೆ, ಧೈರ್ಯವಾಗಿ ಸಭೆ ಮುನ್ನುಗ್ಗಲೇ. ಸಭೆಯ ನಾಯಕ, ಸಭೆಯ ತಲೆ ಕ್ರಿಸ್ತನಾಗಿರೋದ್ರಿಂದ ಅವನು ಹೇಳ್ತಾ ಇದ್ದಾನೆ, ಪರಲೋಕದಲ್ಲೂ ಭೂಲೋಕದಲ್ಲೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಹೆರೋದನಿಗೆ ಪರಲೋಕದಲ್ಲಿ ಅವನಿಗೆ ಅಧಿಕಾರ ಇಲ್ಲ. ಅವನಿಗೆ
ಅವನಿಗೆ ಭೂಮಿಯಲ್ಲಿ ಅಧಿಕಾರ ಇದೆ. ಭೂಮಿಯಲ್ಲೂ ಎಲ್ಲ ಅಧಿಕಾರ ಇದೆ. ಯೂದಾಯ, ಗಲೀಲಿಯ, ಸಮಾರ್ಯ. ಹೇರೋದನೇ, ನೀನು ನನ್ನ ಮುಂದೆ ಕ್ರಿಮಿ ಕಣಯ್ಯ. ಸ್ತೋತ್ರ. ನನಗಿರೋ ಅಧಿಕಾರ ಅನ್ನೋದು ಭೂಲೋಕ, ಈ ಭೂಮಿಯನ್ನು ಸೃಷ್ಟಿ ಮಾಡಿದಾಗಲೇ ನಾನು ಇದೀನಿ ಕಣಯ್ಯ. ಸ್ತೋತ್ರ. ಹೋಗ್ಲಿ ಬಿಡು, ಭೂಮಿ ಬೇಡ ಬಿಡಯ್ಯ, ಪರಲೋಕನೂ ನನ್ನ ಅಧಿಕಾರದಲ್ಲೇ ಇದೆ ಕಣಯ್ಯ. ಗಲೀಲಾದ ಆ ಚಿಕ್ಕ ಗ್ರಾಮ, ಆ ಸಮರ್ಯ, ಆ ಯೂದಾಯ, ಈ ಚಿಕ್ಕ ಗ್ರಾಮದಲ್ಲಿರೋ ನಿನಗೆ ಇಷ್ಟೊಂದು ಸೊಕ್ಕಿರೋದಾದ್ರೆ, ಒಂದು ದೇಶದ ಅಧಿಪತಿಗೆ ಇಷ್ಟೊಂದು ಇರೋದಾದ್ರೆ, ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಹೇಳ್ತಾನೆ, ಪರಲೋಕದಲ್ಲೂ ಭೂಲೋಕದಲ್ಲೂ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಶಿಷ್ಯರು ಕೇಳಿದ್ರು, ಒಂದು ತಂದೆ ಮಗನನ್ನು ಕರ್ಕೊಂಬರ್ತಾ ಇದ್ದಾರೆ, ಅವನ ಒಳಗಡೆ ದೆವ್ವ ಹಿಡಿದಿದೆ. ಸ್ತೋತ್ರ. ನೀವು ಆಸ್ಪತ್ರೆಗೆ ದೆವ್ವ ಹಿಡಿದಿರೋ ಕರ್ಕೊಂಡೋಗ್ರಿ. ಅವರು ಸೈಕಾಟಿಕ್ ವಾರ್ಡ್ಗೆ ಹಾಕ್ತಾರೆ. ಅವರು ನಿದ್ದೆ ಬರೋ ಇಂಜೆಕ್ಷನ್ ಕೊಡ್ತಾರೆ. ಅವನು ತಿರ್ಗಾ ಎಚ್ಚರ ಆದರೆ ತಿರ್ಗಾ ಬೈತಾನೆ, ತಿರ್ಗಾ ಚುಸ್ತಾರೆ, ಮಲಗಿಸ್ತಾರೆ. ಸ್ತೋತ್ರ. ನಿದ್ದೆ ಮಾಡಿಸಿ 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 ಒಂದಿನ ನಿದ್ದೆ ಪರ್ಮನೆಂಟಾಗಿ ಮಾಡಿಸ್ಬಿಡ್ತಾರೆ. ಕಾರಣ ಅವ್ರಿಗೆ ಗೊತ್ತಿಲ್ಲ, ಇದು ಕಾಣದೇ ಇರುವ ಮಂಡಲದಲ್ಲಿರುವ ಶಕ್ತಿ. ಇದು ಇಂಜೆಕ್ಷನಿಂದ ಹೋಗೋದಲ್ಲ, ಔಷಧಿಯಿಂದ ಹೋಗೋದಲ್ಲ, ಮಂತ್ರವಾದಿಯ ಮೂಲಕ ಹೋಗೋದಲ್ಲ. ಇದಕ್ಕೆ ಬೇಕಾಗಿರೋದು ಅಲ್ಲಲ್ಲಿ ಅಭಿಷಕ್ತರ ಪ್ರಾರ್ಥನೆ ಆಗಿರುತ್ತದೆ. ಅಪ್ಪ ಕರ್ಕೊಂಬಂದ. ಸ್ವಾಮಿ ಶಿಷ್ಯರ ಹತ್ರ ಹೇಳ್ದ, ನೋಡಪ್ಪ ಇವನು ಇದಕ್ಕಿದ್ದಂಗೆ ಬೆಂಕಿಗೆ ಜಂಪ್ ಮಾಡಿಬಿಡ್ತಾನೆ. ಅಪ್ಪ, ಬೆಂಕಿ ಅಂದರೆ ಬೆಂಕಿ, ನೀರಂದರೆ ನೀರು. ಸ್ತೋತ್ರ. ಯಾವ ಟೈಮಲ್ಲಿ ಎಲ್ಲಿ ಜಿಗಿತಾನೋ ಗೊತ್ತಿಲ್ಲ. ಅಪ್ಪ ಇವನು ಚೈನ್ ಹಾಕ್ಕೊಂಡು ಎಳ್ಕೊಂಡು ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡೇ ನಡಿಬೇಕು. ಒಂದು ನಿಮಿಷ ಬಿಟ್ಟರೆ ಇವನು ಏನಾದರೂ ಮಾಡ್ಕೊಂಡ್ಬಿಡ್ತಾನೆ. ಕಾರಣ ಇವನಲ್ಲಿ ಕ್ರಿಯೆ ಮಾಡ್ತಿರುವಂಥ ಆತ್ಮ ಅದು ದುರಾತ್ಮ, ದುಷ್ಟಾತ್ಮ. ದುರಾತ್ಮ ಅಂದರೆ ದುಷ್ಟ ಕಾರ್ಯಗಳನ್ನು ಮಾಡಿಸುವ ಆತ್ಮ, ದುರ್ಮಾರ್ಗದಲ್ಲಿ ಸೆಳೆಯುವ ಆತ್ಮ, ದುಷ್ಟನಾಗಿ ಪರಿವರ್ತಿಸುವ ಆತ್ಮ, ದುಷ್ಟಾತ್ಮ. ಆಮೇನ್. ನನ್ನ ಜೊತೆ ಇದ್ದೀರಾ? ಶಿಷ್ಯರು ಪ್ರಾರ್ಥನೆ ಮಾಡಿದ್ರು. ಅವರು ಕಲಿತ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಪ್ರಾರ್ಥನೆ ಮಾಡಿದ್ರು. ಕೂದಲು ಹಿಡಿದ್ರು, ಸ್ತೋತ್ರ, ಸ್ಟೈಲಾಗೆ ಪ್ರಾರ್ಥನೆ ಮಾಡಿರಬೇಕು, ಏನೇನೋ ಟೈಪಲ್ಲ. ಲಿಸನ್ ಟು ಮೀ. ಇವರೆಲ್ಲ ಪ್ರಯತ್ನ ಮಾಡಿದ್ರು, ಆ ದೆವ್ವ ಬಿಟ್ಟು ಹೋಗಲಿಲ್ಲ. ಯೇಸು ಸ್ವಾಮಿ ಬಳಿಗೆ ಬಂದರು. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ. ಸ್ತೋತ್ರ. ನಾವೇನಾದರೂ ಆ ಡೈಲಾಗ್ ಹೊಡೆದಿದ್ರೆ, ಇನ್ನು ಮೇಲೆ ನಾವು ನಿಮ್ಮ ಸಭೆಗೆ ಬರೋಲ್ಲ, ಕ್ವಿಟ್ ಮಾಡ್ತಾ ಇದ್ದೀವಿ ಅಂದ್ಬಿಡ್ತಿದ್ರಿ. ಏನಂದ್ರು ಬಿಟ್ಟೋಗ್ಬಿಡ್ತೀವಿ ಅಂತ. ಮೂರ್ಖ ಸಂತಾನವೇ. ಮೂರ್ಖ ಸಂತಾನ, ಬುದ್ಧಿ ಇಲ್ದಿರೋ ಇರೋ ಸಂತಾನ. ಸ್ತೋತ್ರ. ಸ್ತೋತ್ರ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಬುದ್ಧಿ ಇಲ್ಲದ ಇರುವಂಥ, ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸ್ಕೊಳ್ಳಿ. ಅಪ್ಪ, ಯಾರು ಹೇಳ್ತಾ ಇರೋದು ಇದು? ಯೇಸು ಸ್ವಾಮಿಗೆ ಬೇಜಾರಾಗೋ ರೀತಿಯಲ್ಲಿ ನಡ್ಕೊಳ್ಳೋರು ಇವರು ಅಂದರೆ ಇನ್ನು ಸೀನಿಯರ್ ಪಾಸ್ಟರ್ಗಳು ಯಾವ ಲೆಕ್ಕ ಬಿಡಿ. ನಿಮ್ಗೆ ಅರ್ಥ ಆಗ್ತಿರ್ಬೇಕು. ಆ ಕೋಪದಿಂದಲೇ ಯೇಸು ಸ್ವಾಮಿ ಹೇಳಿದ್ದು, ಇನ್ನೆಷ್ಟು ಕಾಲ ನಿಮ್ಮ ಸಂಗಡ ಇರಲಿ, ಬಂದಿರೋ ನೀವಾಗ ತಂದೆಯಾದ ದೇವರು ಕಳಿಸಿದಂಥ ಅಸೈನ್ಮೆಂಟ್ ಕಂಪ್ಲೀಟ್ ಆಗೋ ಟೈಮ್ ಬಂತು. ಈಗಲೂ ನೀವು ಒಂದು ದೆವ್ವ ಹೊಡ್ಸಕ್ಕೆ ಬರಲಿಲ್ಲ ಅಂದರೆ, ಪ್ರಾಯ ನೋಡಿದ್ರೆ ಇಷ್ಟು ವರ್ಷ ಆಯಿತು, ಸೇವೆ ಮಾಡ್ತಾ ಇದ್ದೀರಾ, ಈಗಲೂ ತಲ್ಲಲ್ಲ ಅನ್ಕೊಂಡೇ ಇದ್ದೀರಾ.
ಸ್ತೋತ್ರ. ನಾನು ಹೇಳಿದಲ್ಲ, ಯೇಸು ಸ್ವಾಮಿ ಹೇಳಿದ್ದು. ಇನ್ನೆಷ್ಟು ಕಾಲ ನಿಮ್ಮ ಸಂಗಡ ಇರಲಿ, ಆ ದೆವ್ವವನ್ನು ನನ್ನ ಬಳಿ ಕರ್ಕೊಂಬಂದಾಯ್ತು. ಯೇಸು ಅವನ ದೆವ್ವವನ್ನು ಗದರಿಸಲು ದೆವ್ವ ಬಿಟ್ಟು ಹೋಯ್ತು. ಆ ಕ್ಷಣವೇ ಹುಡುಗ ಸ್ವಸ್ಥ ಆಗ್ಬಿಟ್ಟ, ಇಮ್ಮಿಡಿಯೇಟಾಗಿ ಸೌಖ್ಯ ಆಗ್ಬಿಟ್ಟ, ಬಿಡುಗಡೆ ಆಗ್ಬಿಟ್ಟ. ಹಾಯ್ ಡ್ಯಾಡಿ, ಏನಿಲ್ಲಿ ಅಂದ. ಸ್ತೋತ್ರ. ಚೈನ್ ಗೀನೆಲ್ಲ ಬಿಚ್ಚಾಕ್ಬಿಟ್ಟು ಆರಾಮಾಗಿ ತಂದೆ ಜೊತೆ ಇದ್ದ. ಈಗ ಶಿಷ್ಯರು ಒಂಥರ ಆಯಿತು. ಶಿಷ್ಯರು ಯೇಸು ಸ್ವಾಮಿ ಏಕಾಂತವಾಗಿರುವಾಗ ಯೇಸುವಿನ ಬಳಿಗೆ ಹೋಗಿ ಕೇಳ್ತಾ ಇದ್ದಾರೆ, ಅದೇ ಯಾಕೆ ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲ? ಈ ಪ್ರಶ್ನೆ ಸೇವೆ ಮಾಡುವ ಸೇವಕರುಗಳು ಅವಾಗ ಕೇಳ್ತಾ ಇರಬೇಕು. ಅವ್ರ ಸೇವೆಯಲ್ಲಿ ನಡೆದಿದ್ದು ನನ್ನ ಸೇವೆಯಲ್ಲಿ ಯಾಕೆ ನಡೀತಾ ಇಲ್ಲ? ಇದು ಕೇಳದೆ ಇರೋದರಿಂದ ನೀವು ಬೆಳೆಯೋಕ್ಕಾಗ್ತಾ ಇಲ್ಲ. ದುರ್ಗುಟ್ರಿ ನೋಡಿ ನನ್ನನ್ನು ಎದುರಿಸ್ಬೇಡ್ರಿ. ಶಿಷ್ಯರು ಯೇಸು ಸ್ವಾಮಿ ಬಳಿಯಲ್ಲಿ ಹೋಗಿ ಕೇಳಿದ್ರು, ಅದೇ ನೀನು ಹೇಳಿದ ತಕ್ಷಣ ಹೋಗ್ಬಿಡ್ತಲ್ಲ, ನಾವು ಹೇಳಿದ್ವಿ ಯಾಕೆ ಹೋಗಲಿಲ್ಲ? ಇದು ಕೇಳಲ್ಲ ನಮ್ಮವರು. ಯಾಕೆ ಕೇಳಲ್ಲ ಅಂದರೆ ಸಣ್ಣವರಾಗ್ಬಿಡ್ತೀವಲ್ಲ, ಅದಕ್ಕೆ. ಸಣ್ಣವನ ಆದ್ರೇ ನಿನ್ನನ್ನು ದೊಡ್ಡವನ ದೇವ್ರು ಮಾಡೋದು. ನೀನು ಆಲ್ರೆಡಿ ದೊಡ್ಡವನಾದರೆ ನೀನೇನು ದೇವ್ರು ಇನ್ನೇನು ಮಾಡೋದು? ಸ್ತೋತ್ರ ಹೇಳ್ಬೇಕೀಗ. ಆಮೇಲೆ ಕೆಲವೊಮ್ಮೆ ನಿಮಗೆ ತಗಳ್ತಾ ಇದೆ ಅನ್ನಿಸ್ತಾ ಇದೆ ನನಗೆ, ಪಾಸ್ಟರ್ ನಮಗೂ ಚುಚ್ತಾ ಇದ್ದಾರೋ, ನಿಮಗೇ ಚುಚ್ತಾ ಇರೋದು. ನಿಮ್ಮ ಹೆಸರು ಹೇಳಿ ಚುಚ್ತೀನಿ ಬೇಕಾದರೆ ನಿಮಗೆ. ಕಮ್ ಔಟ್. ಸೇವೆ ಪ್ರಕಟವಾಗಬೇಕು. ನಿನ್ನ ಮೇಲಿರೋ ಅಭಿಷೇಕ ಹೊರಗಡೆ ಬರಬೇಕು. ನಿನ್ನ ಮೇಲಿರೋ ಅಧಿಕಾರ ಹೊರಗಡೆ ಬರಬೇಕು. ನೀನು ಸಾಧಾರಣವಾದವನಲ್ಲ, ಅಸಾಧಾರಣವಾದ ವ್ಯಕ್ತಿ ಎಂದು ಲೋಕ ಕಾಣಬೇಕು. ಅದು ಬರಲಿಲ್ಲ ಆದರೆ ಪ್ರಶ್ನೆ ಕೇಳಬೇಕು. ಯೇಸುವಿನ ಬಳಿ ಕೇಳಿದ್ರು. ಯೇಸು ಸ್ವಾಮಿ ಹೇಳಿದ್ರು, ನಿಮಗೆ ನಂಬಿಕೆ ಬಿಕಾಸ್ ಆಫ್ ಯುವರ್ ಅನ್ಬಿಲೀಫ್. ನಂಬಿಕೆಯ ಕೊರತೆ. ಓ ಕಮಾನ್ ಪಾಸ್ಟರ್, ಎಂತ ಮಾತು ಹೇಳ್ತೀರ? ನಂಬಿಕೆ ಇಲ್ದ್ರೆ ನಾವು ಯೇಸು ಸ್ವಾಮಿ ಹಿಂದೆ ಬಂದ್ಬಿಡ್ತಿದ್ವಾ? ನಂಬಿಕೆ ಇಲ್ದ್ರೆ ಆ ದೋಣಿ ಎಲ್ಲ ಬಿಟ್ಬಿಟ್ಟು, ಅಮ್ಮ ಮೀನು ಹಿಡಿಯೋ ಕೆಲಸ ಎಲ್ಲ ಬಿಟ್ಬಿಟ್ಟು ಕರೆದ ತಕ್ಷಣ ಬಂದ್ಬಿಡ್ತಿದ್ವಾ? ಇದೆಂತ ಮಾತು? ಬಂದಾಗಿತ್ತು ನೀವು ನಂಬಿಕೆ, ಆದರೆ ಈಗ ಎಲ್ಲೋಯ್ತು ಅಂತ ದೇವ್ರು ಕೇಳ್ತಾ ಇರೋದು. ಬಂದಾಗಿತ್ತು ನಂಬಿಕೆ, ಬಟ್ ಯೇಸು ಸ್ವಾಮಿ ಹೇಳ್ತಾ ಇರೋದು ಈಗ ಕಡಿಮೆ ಆಗಿದೆ ಅಂತ. ಇಲ್ಲ ಅಂತ ಹೇಳಲಿಲ್ಲ. ನಿಮಗೆ ನಂಬಿಕೆ ಕಡಿಮೆ ಆಗಿರೋದ್ರಿಂದ. ಹಾಗಾದ್ರೆ ನಂಬಿಕೆ ಕಡಿಮೆ ಆಗಂಗಿಲ್ಲ. ನಂಬಿಕೆ ದಿನ ಏನಾಗಬೇಕು? ಕಮಾನ್, ನೀವು ನನ್ನ ಜೊತೆ ಇದ್ದೀರಾ? ಡೀಲಿಂಗ್ ವಿತ್ ದಿಸ್ ಕೈಂಡ್, ಇಂಥ ರೀತಿಗಳನ್ನು ನಾವು ವ್ಯವಹರಿಸಬೇಕು. ಇಂಥ ಪ್ರಶ್ನೆಗಳು ನಾವು ಕೇಳಲೇಬೇಕು. ನಾವು ಚಿಂತೆ ಮಾಡ್ತೀವಿ ನೋಡ್ರಿ. ಸಂಶೋಧನ ಮೇಲೆ ದೇವರ ಆತ್ಮನ ಬಂದಾಗ ಎಲ್ರಿಗೂ ಗೊತ್ತಾಯಿತು, ಆದರೆ ದೇವರ ಆತ್ಮನ ಅವನನ್ನು ಬಿಟ್ಟು ಹೋದಾಗ ಅವನಿಗೆ ಗೊತ್ತಾಗಲಿಲ್ಲ. ಸಮಟೈಮ್ಸ್ ವಿ ಥಿಂಕ್ ವಿ ಆರ್ ಸ್ಟ್ರಾಂಗ್ ಇನ್ ನಂಬಿಕೆಯಲ್ಲಿ ಭಾಳ ಗಟ್ಟಿಯಾಗಿದ್ದೀವಿ. ನಾನು ಆತ್ಮಿಕದಲ್ಲಿ ಭಾಳ ಪುಷ್ಟಿಯಾಗಿದ್ದೀನಿ, ನನಗೆಲ್ಲ ಗೊತ್ತು. ಪ್ಲೀಸ್ ಬ್ರದರ್, ಪ್ಲೀಸ್ ಸಿಸ್ಟರ್, ನಿನ್ನ ನಂಬಿಕೆ ದಿನಂಪ್ರತಿಯಾಗಿ ಪರೀಕ್ಷಿಸಬೇಕು. ಆಮೆನ್. Hallelujah. Come on, exercise your faith. ನಿನ್ನ ನಂಬಿಕೆಯನ್ನು ಪ್ರಾಯೋಗಿಕವಾಗಿ ತಗೊಂಬ. ಕಳೆದ ದಿನ ಶವವನ್ನು ಮುಂದೆ ಇಟ್ಕೊಂಡು ಶವಕ್ಕಾಗಿ ಪ್ರಾರ್ಥನೆ ಮಾಡೋದಕ್ಕೆ ನಾನು ಹೆಜ್ಜೆ ಇಟ್ಟಾಗ ಎಲ್ಲ ನನ್ನನ್ನು ದೃಷ್ಟಿಸಿ ನೋಡಿದ್ರು. ನೋಡೋರಲ್ಲಿ ನೋಡ್ತಾ ಇರುವಾಗಲೇ ನನ್ನ ನಂಬಿಕೆಯನ್ನು ನಾನು ಎಕ್ಸಸೈಸ್ ಮಾಡಿದೆ. ಆಮೇಲೆ ಯೇಸು ಸ್ವಾಮಿ ಹೇಳಿದ್ರು, ಒಂದು, ನಿಮ್ಮ ನಂಬಿಕೆ ಕಡಿಮೆ ಆಗಿದೆ. ಎರಡನೇದು, ಇದು ಒಂಥರ ಕೈಂಡ್ ಆಫ್ ಸ್ಪಿರಿಟ್. ಇದನ್ನು ಕಾಣುವ ಮಂಡಲದಿಂದ ಅಲ್ಲ ಡೀಲ್ ಮಾಡಬೇಕಾಗಿರೋದು, ಕಾಣದೇ ಇರೋ ಮಂಡಲದಲ್ಲಿ.
ಇದನ್ನ ಡೀಲ್ ಮಾಡಬೇಕಾಗಿರೋದು ನಿನ್ನ ಬುದ್ಧಿ ಮಂಡಲದಿಂದ ಅಲ್ಲ, ಆತ್ಮ ಮಂಡಲದಲ್ಲಿ. ಸ್ತೋತ್ರ ಬರಲಿಲ್ಲ. ಬುದ್ಧಿಯಲ್ಲಿ ನೀನು ಪಾಯಿಂಟ್ ಹೇಳೋದಕ್ಕೆ ಚೆನ್ನಾಗಿದೆ, ಆದರೆ ಪಾಯಿಂಟ್ ಹೇಳಿದ್ರೆ ದೆವ್ವಕ್ಕೆ ಅರ್ಥ ಆಗಲ್ಲ. ದೆವ್ವಕ್ಕೆ ಅರ್ಥ ಆಗೋ ಭಾಷೆ ಬೇರೆ ಇದೆ, ಅದು ಆತ್ಮಿಕ ಯುದ್ಧದ ಭಾಷೆ. ಸ್ತೋತ್ರ ಸ್ತೋತ್ರ. ನನ್ನಲ್ಲಿ ಇರುವವನು ನಿಮ್ಮಲ್ಲಿ ಇರುವವನು ಸಾಧಾರಣವಾದವನಲ್ಲ. Come on, somebody shout hallelujah. ನೀನು ಹಳ್ಳಿಗೆ ಹೋದ್ರು ಅದೇ ಪವರ್, ಡಿಲ್ಲಿಗೆ ಹೋದ್ರು ಅದೇ ಪವರ್. ಸ್ತೋತ್ರ 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 ಸ್ತೋತ್ರ. ಸೌತ್ ಆಫ್ರಿಕಾದಲ್ಲಿ ಕಳೆದ ಕೆಲವೊಂದು ವರ್ಷಗಳ ಹಿಂದೆ ಅಲ್ಲಿ ಹೋದಾಗ ಲೂಸಿಫರ್ ನಾನು ಕೊಂದು ಬಿಡ್ತೀನಿ ಅಂದ. ದಮ್ಮಿದ್ರೆ ಮುಟ್ಟು ಅಂದೆ. ಸ್ತೋತ್ರ. ನೀನು ನನ್ನ ಟೆರಿಟರಿಗೆ ಬಂದಿದ್ಯಾ ಅಂದೆ. ಅಲ್ಲಲ್ಲಿ ನಿನ್ನ ಟೆರಿಟರಿಗೆ ಬರೋದಕ್ಕೆ ನನಗೆ ದಮ್ಮಿದೆ, ನೀನು ನನ್ನ ಟೆರಿಟರಿಗೆ ಬಾ ನೋಡೋಣ ಅಂದೆ. ಸ್ತೋತ್ರ. ಮುಟ್ಟು ಅಂದೆ. We must deal with this kind. ನಾವು ಈ ರೀತಿ ಇರೋದುಗಳನ್ನು ವ್ಯವಹರಿಸಬೇಕು. ಉಪವಾಸದಿಂದಲೂ ಪ್ರಾರ್ಥನೆಯಿಂದ ಅಲ್ಲದೆ ಈ ರೀತಿ ಉಳ್ಳದು ಬಿಟ್ಟು ತೊಲಗೋದಿಲ್ಲ. ಹಾಗಾದ್ರೆ ನಾವು ಕಾಣುವ ಮಂಡಲವನ್ನೆಲ್ಲ ನೋಡಬೇಕಾಗಿರೋದು, ಕಾಣದ ಇರುವ ಮಂಡಲವನ್ನು ನೋಡಿ ನಮ್ಮಲ್ಲಿ ಇರುವ ಆತ್ಮಶಕ್ತಿಯನ್ನು ನಾವು ರಿಲೀಸ್ ಮಾಡಬೇಕು. ನಾವು ಅದಕ್ಕಿಂತ ಆಚೆ ದಡ ನೋಡೋರು, ನಾವು ಅದಕ್ಕಿಂತ ಆಚೆ ದಡ ನೋಡೋರು. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಯಾವಾಗ ದೇವಜನ ಪ್ರಾರ್ಥನೆ ಮಾಡ್ತಿರೋ, ಪ್ರೇಯರ್ ಮೇಕ್ಸ್ ಗಾಡ್ ಟು ಮೂವ್ ಇನ್ ಸ್ಪೆಸಿಫಿಕ್ ವೇ. ಪ್ರಾರ್ಥನೆ ಎನ್ನೋದು ದೇವರು ಒಂದು ಪ್ರತ್ಯೇಕ ರೀತಿಯಲ್ಲಿ ಚಲಿಸುವಂತೆ ಮಾಡೋದು. Prayer moves a God to speaks about God in specific way. ಪ್ರತ್ಯೇಕವಾದ ರೀತಿಯಲ್ಲಿ ನಡೆಸುವಂಥದ್ದು ಪ್ರಾರ್ಥನೆ. ಅದೇ ಇಲ್ಲಿ ಕಡಿಮೆ ಆಗಿರೋದು. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಕೇಳ್ರಿ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಕೆಲವರು ಹೇಳಿದಾಗಲೇ ಗೊತ್ತಾಯ್ತು ಏನು ಮಾಡಿ ಏನು ಪ್ರಯೋಜನ, ಅದಕ್ಕೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಆಮೆನ್. ಪ್ರಾರ್ಥನೆ, prayer makes God to move in specific way. ಪ್ರಾರ್ಥನೆ ಮಾಡುವವನಿಗೋಸ್ಕರ ದೇವರು ವ್ಯತ್ಯಾಸಕರವಾದ ರೀತಿಯಲ್ಲೇ, ವಿಶೇಷಕರವಾದ ರೀತಿಯಲ್ಲೇ, ಪ್ರತ್ಯೇಕವಾದ ರೀತಿಯಲ್ಲೇ, ಆಶ್ಚರ್ಯಕರವಾದ ರೀತಿಯಲ್ಲೇ, ಅದ್ಭುತಕರವಾದ ರೀತಿಯಲ್ಲೇ ದೇವರು ಚಲಿಸುವಂತನಾಗಿರ್ತಾನೆ. ದೇವರು ಚಲಿಸುವಂತನಾಗಿರ್ತಾನೆ. ಶಿಷ್ಯರೇ, ನೀವು ನಿದ್ದೆ ಮಾಡುವಾಗಲೂ ಅವನು ರಾತ್ರಿ ಕಾಲಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ. ಅವನು ರಾತ್ರಿ ಪ್ರಾರ್ಥನೆ ಮಾಡ್ತಿದ್ದ, ಬೆಳಗ್ಗೆ ಬಂದು ಪ್ರಸಂಗ ಮಾಡ್ತಾ ಇದ್ದ. ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದ, ಬೆಳಿಗ್ಗೆ ಬಂದು ದೆವ್ವ ಬಿಡಿಸ್ತಾ ಇದ್ದ. ನೀವೇನ್ ಮಾಡ್ತಾ ಇದ್ರಿ? ತಿಂದ್ರಿ, ಮಲಗಿದ್ರಿ. ದೆವ್ವ ಎಲ್ಲ ಹೋಗುತ್ತೆ. ನಿಮಗೆ ಅರ್ಥ ಆಗ್ತಾ ಇದೆಯಾ? ಇದ್ದೀರಾ? ನನ್ನ ಜೊತೆ ಇದ್ದೀರಾ? Somebody shout, preach pastor, preach. ನಾನು ಅಡಿಪಾಯ ಆಗ್ತಾ ಇದ್ದೀನಿ. ಪ್ರತಿಯೊಂದು ಜೀವನ, ಎವ್ರಿ ರಿವೈವಲ್, ಯಾವ ದೇಶದಲ್ಲಾದರೂ, ಪಟ್ಟಣದಲ್ಲಾಗಲಿ, ಸಭೆಯಲ್ಲಾಗಲಿ, ಉಜ್ಜೀವನದ ಕೀ ಪ್ರಾರ್ಥನೆಯಾಗಿರುತ್ತೆ. ಪ್ರಾರ್ಥನೆ ಮಾಡುವ ವ್ಯಕ್ತಿ ಉಜ್ಜೀವನವಾಗಿರುತ್ತಾನೆ. ಪ್ರಾರ್ಥನೆ ಮಾಡುವ ಸಭೆ ಉಜ್ಜೀವನದಲ್ಲಿ ಚಲಿಸುತ್ತೆ. ಪ್ರಾರ್ಥನೆ ಮಾಡುವ ಕುಟುಂಬದ ಒಳಗಡೆ ಉಜ್ಜೀವನ ನಡೀತಾ ಇರುತ್ತೆ. ಪ್ರಾರ್ಥನೆ ಮಾಡುವ ವ್ಯಕ್ತಿ ಒಂದು ಆಫೀಸ್ಗೆ ಹೋದ್ರೆ ಅಲ್ಲೂ ಉಜ್ಜೀವನ ನಡೆಯುತ್ತೆ, ಕಾಲೇಜ್ಗೆ ಹೋದ್ರೆ ಅಲ್ಲೂ ಉಜ್ಜೀವನ ನಡೆಯುತ್ತೆ. ಪ್ರಾರ್ಥನೆ ಮಾಡುವವನ ಮೂಲಕವೇ ಉಜ್ಜೀವನ ಆರಂಭ. ಪ್ರಸಂಗ ಮಾಡುವವನ ಸಂಗಡ ಅಲ್ಲ ದೇವರು ಜೀವನ ತರೋದು. ಪ್ರಾರ್ಥನೆ ಮಾಡುವಂತ D.L. ಮೂಡಿ ಅಂತವರು, ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ, ಪ್ರಾರ್ಥನಾ ವೀರರುಗಳು ಸಭೆಯಲ್ಲಿ ಎದ್ದೇಳಬೇಕು.
ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಪ್ರಾರ್ಥನೆ ಇಂಪಾರ್ಟೆಂಟ್, ಪ್ರಾರ್ಥನೆ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಪ್ರಾರ್ಥನೆ ಮಾಡುವಾಗ ಬಿಡುಗಡೆಗಳು ನಡೀತಾ ಇರುತ್ತೆ. ಯವನಸ್ಥರು ಬರೆದಿಟ್ಕೊಳ್ರಿ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಅದನ್ನು ಯಾವ ರೀತಿ ರೂಪಿಸ್ಬೇಕು ಅನ್ನೋದು ನಿಮ್ಮ ಕೈಯಲ್ಲಿ ದೇವರು ಜ್ಞಾನ ಕೊಟ್ಟಿದ್ದಾನೆ. ನೀನು ಜಾಲಿಯಾಗಿ ಯೂಟ್ಯೂಬ್ ನೋಡಿಕೊಂಡು ಫೇಸ್ಬುಕ್ಕಲ್ಲಿ ಟೈಮ್ ಕಳೆದಿದ್ರು ಆಮೇಲೆ ನೀನು ತಿಪ್ಪರ್ಲಾಗ ಹೊಡೆಯೋದಕ್ಕಿಂತ ಉತ್ತಮ ಈಗ ಪ್ರಾರ್ಥನೆ ಮಾಡು, ಆಮೇಲೆ ನಿನ್ನ ಜೀವನ ಧನ್ಯವಾಗಿರುತ್ತೆ. ಸಿ, ಪ್ರಾರ್ಥನೆ ಮಾಡುವಾಗ ಬಿಡುಗಡೆಗಳು ನಡೆಯುತ್ತೆ. 3 ಮಂಡಳಗಳಲ್ಲಿ ಬಿಡುಗಡೆ ಬರುತ್ತೆ. 1ನೇ ಮಂಡಳ ಮನುಷ್ಯ ಇಚ್ಛೆ, ದ ಹ್ಯೂಮನ್ ವಿಲ್. ಮನುಷ್ಯ ಇಚ್ಛೆ ನಡೆಯುತ್ತೆ. ಪ್ರಾರ್ಥನೆ ಮಾಡುವುದರ ಮೂಲಕ ಮನುಷ್ಯನ ಒಳಗಡೆ ದೇವರು ಮಾತನಾಡ್ತಾನೆ. ಮನುಷ್ಯನ ಇಚ್ಛೆ ಈ ಮಂಡಲದಲ್ಲಿ, ಮನುಷ್ಯನ ಇಚ್ಛೆಯ ಮಂಡಲದಲ್ಲಿ ಮನುಷ್ಯನೇ ಸ್ಟ್ರಾಂಗ್. ಮನುಷ್ಯನೇ ಸ್ಟ್ರಾಂಗು, ದೇವರಿಗಿಂತ ಅವನು ಪವರ್ಫುಲ್ಲು. ಅಲ್ಲಿ ಮನುಷ್ಯನ ಇಚ್ಛೆಯಲ್ಲಿ ದೇವರು ಹೇಳ್ತಾನೆ, ನೀನು 500 ರೂಪಾಯಿ ಕೊಡು ಅಂದರೆ ಯಾರು ಕೊಡ್ತಾರೆ? 550 ಕೊಡೋದು ಅಂದರೆ ಯಾರು ಗೆದ್ರು? ಅಲ್ಲಿ ಯಾರು ಗೆದ್ರು? ಅದೇ ಹ್ಯೂಮನ್ ವಿಲ್. ಮನುಷ್ಯನ ಹೃದಯದಲ್ಲಿ ದೇವರು ಮಾತನಾಡಿ ದೇವರು ಮಾಡಬೇಕಾದ ಕಾರ್ಯ ದೇವರು ಮಾಡ್ತಾರೆ. ಹ್ಯೂಮನ್ ಬೀಯಿಂಗ್ ಆನ್ಸರ್, ಹ್ಯೂಮನ್ ವಿಲ್. ದೇವರು ಹೇಳಿದನು, ಆದಿಕಾಂಡ ಪುಸ್ತಕ 2:17, ದೇವರು ಹೇಳಿದನು, ನೋಡು, ಈ ತೋಟದಲ್ಲಿರುವಂಥ ಯಾವ ಮರದ ಫಲಗಳನ್ನು ಬೇಕಾದರೂ ನೀನು ಎಷ್ಟು ಬೇಕಾ ತಿನ್ನು, ಒಳ್ಳೆಯದ್ರ ಕೆಟ್ಟದ್ರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು, ತಿಂದ ದಿನ ಸತ್ತೇ ಹೋಗುವೆ ಎಂದು ವಿಧಿಸಿದನು. ಅವ್ರು ತಿನ್ನಲಿಲ್ವಾ? ಹಾಗಾದರೆ ದೇವ್ರ ಚಿತ್ತ ಅಲ್ಲ ನಡೆದಿದ್ದಲ್ಲಿ, ಯಾರ ಚಿತ್ತ ನಡೀತು? ಹಾಗಾದರೆ ಮನುಷ್ಯನ ಚಿತ್ತ. ಹಾಗಾದರೆ ಪ್ರಾರ್ಥನೆ ಮಾಡುವವನ ಮೂಲಕ ಮನುಷ್ಯರ ಚಿತ್ತವನ್ನು ದೇವರು ಬದಲಾಯಿಸಬಹುದು. ಹೆಂಗೆ ಪಾಸ್ಟರ್ ಅಂತ ಕೇಳ್ರಿ. ಪ್ರಾರ್ಥನೆ ನೀನು ಮಾಡುವಾಗ ನಿನಗಾಗಿ ದೇವರು ವ್ಯಕ್ತಿಗಳ ಹೃದಯಗಳಲ್ಲಿ ಮಾತಾಡ್ತಾ ಇರ್ತಾನೆ. ಈ ಸಭೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡಬೇಕು, ನಮ್ಮ ಕೈಯಲ್ಲಿ ದುಡ್ಡಿಲ್ಲ. ಅದೇ ಟೈಮಿಗೆ ಈಗ ಪಾಸ್ಟರ್ ಪೌಲ್ ತಂಗಯ್ಯ ಅವರು ಬರ್ತಾ ಇದ್ದಾರೆ. ಸ್ತೋತ್ರ. ಅವರು ರಿಂಗ್ ರೋಡ್ನಲ್ಲಿ ಪಾಸ್ ಆಗುವಾಗ ನನ್ನ ಹತ್ರ ಅವರು ಹೇಳಿದ ಮಾತನ್ನು ನಾನು ಹಂಗೆ ರಿಪೀಟ್ ಮಾಡ್ತಾ ಇದ್ದೇನೆ. ರಿಂಗ್ ರೋಡ್ನಲ್ಲಿ ಪಾಸ್ ಆದಾಗ, ಫ್ಲೈ ಓವರ್ ಹತ್ತದಾಗ ದೇವರ ಆತ್ಮನೆ ಹೇಳಿದ್ರಂತೆ, ಸ್ತೋತ್ರ, ಪಾಸ್ಟರ್ ರವಿ ಅವರಿಗೆ 10 ಲಕ್ಷ ತಗೊಂಡೋಗಿ ಕೊಡು ಅಂತ. ಅವರು ಹೇಳಿದ್ರಂತೆ, ಇಲ್ಲ ಇಲ್ಲ ಆಗೋದಿಲ್ಲ, ಅದು ಆಗೋದಿಲ್ಲ. ಕಾರಣ, ನಾವೀಗ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಕೂಟ ನಡೆಸ್ತಾ ಇದ್ದೀವಿ, ಅದಕ್ಕೆ ಬೇಕು 35 ಲಕ್ಷ, ನಾನು 10 ಲಕ್ಷ ಇಲ್ಲಿ ಹೆಂಗೆ ಕೊಡೋದು? ದೇವರ ಆತ್ಮನೆ ಹೇಳಿದ್ರಂತೆ, ತಗೊಂಡೋಗಿ ಕೊಡು. ಆಮೇಲೆ ನನಗೆ ಪಾಸ್ಟರ್ ಪೌಲ್ ತಂಗಯ್ಯ ಅವರು ಹೀಗೆ ಹೇಳಿದ್ರು, ದೇವರ ಆತ್ಮನ ನನಗೆ ಹೇಳಿದ್ದಕ್ಕೆ ವಿರುದ್ಧವಾಗಿ ನಾನು ಹೋಗೋದಿಲ್ಲ, ದೇವರ ಮಾತಿಗೆ ನಾನು ವಿಧಿಯನಾದೆ. ಆಮೇಲೆ ದೇವರ ಮಾತಿಗೆ ವಿಧಿಯನಾದೆ. ಇಲ್ಲ ಬಂದಿದೆ, ಹೇಳಿದ್ರು 10 ಲಕ್ಷ. ಇನ್ನೊಂದಿನ ದೇವರ ಆತ್ಮನ ತಿರ್ಗಾ ಅವ್ರ ಹತ್ರನೇ ಮಾತಾಡಿದ್ರು, ತಿರ್ಗಾ 10 ಲಕ್ಷ ಕೊಡೋದು. ಒಂದು ಸತಿ ಆದರೆ ಹಿಂಗೆ ಒಪ್ಪೋದು, ಇನ್ನೊಂದು ಸತಿ ಕೊಡು ಅಂದರೆ ನನ್ನ ದೇವರಿಗೆ ಯಾರ್ಯಾರು ಹೃದಯದಲ್ಲೋ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ದೇವರು ಯಾರಿಗೂ ಸಾಲಗಾರನಲ್ಲ. ಆಮೇನ್. ಹಾಗೆ ಸಭೆ ಕಟ್ಟೋ ಟೈಮಲ್ಲಿ ಅನೇಕರ ಹೃದಯದಲ್ಲಿ ದೇವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನ್ನ ಹತ್ರ ಕೆಲವರು ಸ್ವಪ್ನ ಕಂಡ್ರು, ಕನಸು ಕಂಡ್ವಿ ಅಂತ ಹೇಳಿ ತಗೊಬಂದು ಕೊಟ್ಟವ್ರು ಇದ್ದಾರೆ. ಅವ್ರಿಗೆ ಕನಸು ಬಿದ್ದಿಲ್ಲ ಆದರೆ ಅವ್ರು ಕೊಡ್ತಿದ್ರ? ಕನಸು ಬೀಳಿಸ್ತವ್ನು ಯಾರು? ದೇವರು.
ಪ್ರಾರ್ಥನೆ ಮನುಷ್ಯ ಹೃದಯಗಳನ್ನು ಚಲಿಸುವಂತೆ ಮಾಡುತ್ತೆ. ಪ್ರಾರ್ಥನೆ ನಿನಗೆ ಸಿಗಬೇಕಾದ ಪ್ರಮೋಷನ್ ಕೊಡದೆ ಹಿಡಿದಿಟ್ಟಿರುವ ಅಧಿಕಾರಿಯ ಹೃದಯದಲ್ಲಿ ಮಾತಾಡುತ್ತೆ. ಪ್ರಾರ್ಥನೆ ನಿನ್ನ ಏಳಿಗೆಯನ್ನು ತಡೆಯುವ ದುಷ್ಟ ಶಕ್ತಿಗಳನ್ನು ತಪ್ಪಿಸೋದಕ್ಕೆ, ಗದರಿಸೋದಕ್ಕೆ, ಅದನ್ನು ಬಿಡುಗಡೆ ಮಾಡಿಸೋದಕ್ಕೆ ಸಾಮರ್ಥ್ಯ ಇದೆ. ಎರಡು ಪ್ರಾರ್ಥನೆ ಮಾಡಿದ್ರೆ ದೂತರು ಇಳಿತಾರೆ. ಅದಕ್ಕೆ ನಾವು ಹೇಳೋದು ಉಪವಾಸ ಪ್ರಾರ್ಥನೆ ಎಲ್ಲ ಭಾಳ ಇಂಪಾರ್ಟೆಂಟು. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಇದನ್ನು ತಿಳ್ಕೊಬೇಕು ಅಂತ. ಆಮೇಲೆ ಇವತ್ತು ಹಗಲೊತ್ತಿನಲ್ಲಿ ದೂತರು ಇಳಿಯುವಂಥ ಸಮಯವಾಗ್ತಾ ಇದೆ. ಪ್ರಾರ್ಥನೆಗೆ ಉತ್ತರ ಕೊಡೋದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾನಿಯೇಲನು 9ನೇ ಅಧ್ಯಾಯವನ್ನು ಓದಿದ್ರೆ, ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ ಓದಿದ್ರೆ, ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ 25ನೇ ಅಧ್ಯಾಯದಲ್ಲಿ ಹೇಳಿದಂಥ ಪ್ರವಾದನೆ, ಆ ಶಬ್ದ ಈಗ ದಾನಿಯೇಲನಿಗೆ ನೆನಪಾಯಿತು. ದಾನಿಯೇಲನ್ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. 10ನೇ ಅಧ್ಯಾಯಕ್ಕೆ ಬಂದಾಗ ಅವನು ಉಪವಾಸದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 21 ದಿವಸ ಉಪವಾಸ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಿದ್ದಾನೆ. ಆಮೇಲೆ ಎಷ್ಟನೇ ದಿನಕ್ಕೆ ದೂತನ ಪ್ರತ್ಯಕ್ಷನಾದನು? 21ನೇ ದಿನನೇ ಪ್ರತ್ಯಕ್ಷನಾಗಿ ಹೇಳಿದನು, ನೀನು ಪ್ರಾರ್ಥನೆ ಆರಂಭಿಸಿದ ಮೊದಲನೇ ದಿನಾನೇ ನೀನು ಬಿಡುಗಡೆ ಪರಲೋಕದಿಂದ ರಿಲೀಸ್ ಆಗೋಯ್ತು. ರಿಲೀಸ್ ಆಗುತ್ತೆ ಅಂತ ಹೇಳಿಲ್ಲ, ಆಗೋಯ್ತು. ಆದರೆ ಪಾರ್ಶಿ ಪ್ರಭು ದ ಕೈಂಡ್ ಆಫ್ ಸ್ಪಿರಿಟ್, ಅಂತರಿಕ್ಷದಲ್ಲಿ ನಿನ್ನ ವಾಗ್ದಾನ ನೆರವೇರದಂತೆ, ನಿನ್ನ ಆಶೀರ್ವಾದ ನೆರವೇರದಂತೆ, ನಿನ್ನ ಬಿಡುಗಡೆ ನಿನ್ನ ಕೈಗೆ ಬರದಂಗೆ ತಡೆ ಹಿಡಿದಿರುವ ಕೈಂಡ್ ಆಫ್ ಸ್ಪಿರಿಟ್, ಕೆಲವೊಂದು ದುಷ್ಟಾತ್ಮಗಳು ಅಂತರಿಕ್ಷದಲ್ಲಿ ತಡೆ ಹಿಡಿಯುವಾಗ, ದೇವ ಜನರು ಉಪವಾಸ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ದೂತರನ್ನು ಇಳಿಸ್ತಾರೆ. ಆಮೇಲೆ ಗೆಬ್ರಿಯಲ್ನ ಬಂದರು. ಗೆಬ್ರಿಯಲ್ ಮೀನ್ಸ್ ಮೆಸೆಂಜರ್, ಸಂದೇಶವಾಹಕನು. ಮಿಖಾಯಲ್ ಯುದ್ಧ ವೀರನು. ಗೆಬ್ರಿಯಲ್ ದೇವರು ಗೆಬ್ರಿಯಲ್ಗೆ ಹೇಳಿ ಕಳಿಸಿದ್ರು, ಹೋಗಿ ಜನಕ್ಕೆ ಹೇಳು, ದಾನಿಯೇಲನಿಗೆ ಹೇಳು, ಅವನ ಪ್ರೇಯರ್ಗೆ ಆನ್ಸರ್ ಬಂದಿದೆ, ಆದಷ್ಟು ಬೇಗ ಕೈ ತಲುಪುತ್ತೆ. ಅದಕ್ಕಂತ ಇನ್ನೊಂದು ಟೀಮ್, ಮಿಖಾಯಲ್ನ ಟೀಮನ್ನು ಬಿಟ್ಟಿದ್ದೀನಿ ಯುದ್ಧ ಮಾಡೋಕ್ಕೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಿಮ್ಮ ಪ್ರಾರ್ಥನೆ ಆರಂಭಿಸೋಕ್ಕೆ ಮುಂಚೆನೇ ಬಿಡುಗಡೆಗಳು ರಿಲೀಸ್ ಆಗಿರುತ್ತೆ. ಅದರ ಸಂದೇಶಗಳನ್ನು ದೇವ ಸೇವಕರಿಗೆ ಬಂದು ಹೇಳ್ತಾರೆ. ಮೆಸೆಂಜರ್ಸ್, ಸಂದೇಶವಾಹಕರು, ಮೆಸೆಂಜರ್ಸ್ ಮೆಸೇಜ್ ಹೇಳ್ತಾರೆ. ಹಲ್ಲೆಲೂಯಾ. ಒಂದು ಕಡೆ ದೂತರು ಸಂದೇಶ ಹೇಳ್ತಾ ಇರಬೇಕಾದ್ರೆ, ಸೇವಕರು ಸಂದೇಶ ಹೇಳ್ತಾ ಇರಬೇಕಾದ್ರೆ, ಮತ್ತೊಂದು ಕಡೆ ಮಿಖಾಯಲ್ನ ಯುದ್ಧ ಮಾಡ್ತಾ ಇರ್ತಾನೆ. ಎಷ್ಟು ಜನ ಹೇಳ್ತಾರೆ ಇನ್ನ ಡಿಲೇ ಆಗಂಗಿಲ್ಲ, ನೀನು ಬಿಡುಗಡೆ ಡಿಲೇ, ಕಮಾನ್. ಎಷ್ಟು ಜನ ಹೇಳ್ತಾರೆ ಇನ್ನ ಡಿಲೇ ಆಗಂಗಿಲ್ಲ, ನೋ ಮೋರ್ ಡಿಲೇ. ಇದುವರೆಗೂ ನೀನು ಆಟ ಆಡದೆ ಇನ್ನು ಆಟ ಆಡೋಕ್ಕಾಗೋದಿಲ್ಲ. ಇದುವರೆಗೂ ತಡೆ ಹಿಡಿದೆ ಇನ್ನು ತಡೆ ಹಿಡಿಯೋಕ್ಕಾಗಲ್ಲ. ನನ್ನ ಬಿಡುಗಡೆಯನ್ನು ತಡೆ ಹಿಡಿಯೋಕ್ಕಿನ್ನ ಆಗೋದಿಲ್ಲ. ನನ್ನ ಸೇವೆಯ ವಾಗ್ದಾನ ನೆರವೇರುವ ಸಮಯವಾಗಿದೆ, ಇನ್ನು ತಡೆ ಹಿಡಿಯೋಕ್ಕಾಗಲ್ಲ. ಯಾರಾದರೂ ನನ್ನ ಜೊತೆ ಕೈ ಜೋಡಿಸೋರು ಇದ್ದೀರಾ? ಯಾರಾದರೂ ನನ್ನ ಜೊತೆ ಆಮೇನ್ ಹೇಳೋರು ಇದ್ದೀರಾ? ನನ್ನ ಜೊತೆ ಯಾರಾದರೂ ಪ್ರಾರ್ಥಿಸೋರು ಇದ್ದೀರಾ? ಹೇಳ್ರಿ, ಇನ್ನು ಲೇಟ್ ಆಗೋದಿಲ್ಲ. ನನ್ನ ಪ್ರಾರ್ಥನೆ ದೇವರು ಕೇಳಿದ್ದಾನೆ. ಬಿಡುಗಡೆ 1 ವಾರಕ್ಕೆ ಮುಂಚೆನೆ ಬಂದಿದೆ, 1 ತಿಂಗಳಿಗೆ ಮುಂಚೆನೆ ಬಂದಿದೆ, 21 ದಿನಕ್ಕೆ ಮುಂಚೆನೆ ಬಂದಿದೆ, 40 ದಿನಕ್ಕೆ ಮುಂಚೆನೆ ಬಂದಿದೆ, 3 ತಿಂಗಳ ಹಿಂದೆನೆ ಬಂದಿದೆ, 6 ತಿಂಗಳ ಹಿಂದೆನೆ ಬಿಡುಗಡೆ ನಡೆದಿದೆ. ಆದರೆ ಇದುವರೆಗೂ ಕೈ ಸೇರಲಿಲ್ಲ. ಆದರೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವದೂತರನ್ನ ದೇವರು ಇಳಿಸ್ತಾ ಇದ್ದಾನೆ. ದೇವರು ಮನುಷ್ಯರ ಹೃದಯಗಳಲ್ಲಿ ಮಾತಾಡ್ತಾನೆ, ಹಿಡಿದಿಟ್ಟಿರುವ ಬಿಡುಗಡೆಗಳನ್ನು ರಿಲೀಸ್ ಮಾಡಿಸ್ತಾನೆ. 3 ಯೇಸುವಿನೇ ನೇರವಾಗಿ ಇಳಿದು ಬರ್ತಾರೆ. ದೇವರೇ ನಿನಗಾಗಿ ಬಿಡುಗಡೆಗಾಗಿ ಇಳಿದು ಬರುವ ಸಮಯ ಆಯಿತು. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ, ನಿನ್ನ ವಿಷಯಕ್ಕೆ ದೇವರೇ ಇಳಿದು ಬರ್ತಾರೆ. ಆಮೇಲೆ ಹಿಸ್ಕಿಯ ಅರಸನಿಗೆ ವಿರುದ್ಧವಾಗಿ ದೇವರು ಹೀಗೆ ಹೇಳಿದರು,
ಗಂಟು ಮೂಟೆ ಎಲ್ಲ ಕಟ್ಕೊ, ನಿನ್ನ ಆಯುಸ್ ಮುಗಿಯಿತು, ನಿನ್ನ ಪ್ರಾಣ ಹೋಗುತ್ತೆ. ಯೆಶಾಯ ಪ್ರವಾದಿ ಪ್ರವದನೆ ಮಾಡ್ದ. ಯೆಶಾಯ ಪ್ರವಾದಿ ಪ್ರವದನೆ ಮಾಡ್ದ. 60 ಸೆಕೆಂಡ್ಗಳ ಪ್ರಾರ್ಥನೆ. ಅವನ ಗೋಡೆ ಕಡೆಗೆ ಮುಖವನ್ನು ತಿರುಗಿಸಿ ದೇವರ ಬಳಿ ಹೇಳ್ದ, ನನ್ನ ಯಥಾರ್ಥನ ನಂಬಿಗಸ್ತನು ನಿನ್ನ ಭಕ್ತನು ನಾನು ಆಗಿದ್ದೀನಿ. 60 ಸೆಕೆಂಡ್ಗಳ ಪ್ರಾರ್ಥನೆ ಪರಲೋಕದ ದೇವರನ್ನ ಇಳಿಸ್ತು. ಹಾಗಾದರೆ 60 ಸೆಕೆಂಡಿನ ಪ್ರಾರ್ಥನೆಗೆ ಅಷ್ಟೊಂದು ಪವರ್ ಇರೋದಾದರೆ 21 ದಿವಸದ ಉಪವಾಸ ಪ್ರಾರ್ಥನೆಗೆ ಇನ್ನೆಷ್ಟು ಪವರ್ ಇರಬಹುದು? ಕಮ್ ಆನ್, ಆರ್ ಯು ರೆಡಿ ಚರ್ಚ್? ಆರ್ ಯು ರೆಡಿ? ಆರ್ ಯು ರೆಡಿ? ಆರ್ ಯು ರೆಡಿ? 60 ಸೆಕೆಂಡಿನ ಪ್ರಾರ್ಥನೆಗೆ ಪರಲೋಕ ಇಳಿದು ಬಂದಿರೋದಾದ್ರೆ ಪ್ರವಾದಿಯು ಅರಮನೆಯ ಮಧ್ಯಭಾಗದಲ್ಲಿ ಪ್ರವೇಶ ಅವನು ಮೂವ್ ಮಾಡ್ತಾ ಇರುವಾಗಲೇ ದೇವರು ಹೇಳಿದರು, ಹೋಗಿ ಹೇಳು ಅವನ ಆಯುಸ್ಸಿನಲ್ಲಿ 15 ವರ್ಷ ಹೆಚ್ಚಿಗೆ ಮಾಡ್ತೇನೆ. ಅವನ ಆ ಪ್ರಾರ್ಥನೆ ನಾನು ಕೇಳಿದ್ದೇನೆ, ನಾನು ಅವನ ಕಣ್ಣೀರನ್ನು ನೋಡಿದ್ದೇನೆ. ಅವನ ಆಯುಸ್ಸಿಗೆ 15 ವರ್ಷಗಳನ್ನು ಕೂಡಿಸ್ಕೊಳ್ತೇನೆ. ಇವತ್ತು ಕೆಲವರ ಆಯುಸ್ಸು ಉದ್ದ ಆಗುತ್ತೆ, ಕೆಲವರ ರೋಗಗಳು ಸೌಖ್ಯವಾಗುತ್ತೆ, ಕೆಲವರ ಅದ್ಭುತಗಳು ನಡೆಯಲಿಕ್ಕೆ ಹೋಗುತ್ತೆ. ಇದುವರೆಗೂ ಶತ್ರು ಮಾಡಿದ ತಂತ್ರಗಳು, ಶತ್ರು ತಂದ ಪದ್ಧತಿಗಳು, ಅವುಗಳೆಲ್ಲ ಕ್ಯಾನ್ಸಲ್ ಆಗುತ್ತೆ. ಒಬ್ಬರು ಯಾರಾದ್ರೂ ಇದ್ದೀರಾ? Somebody shout, enough is enough. ಇದುವರೆಗೂ ಆಟ ಆಡಿದ ಸಾಕು ಸೈತಾನನೇ. ನಿನ್ನ ಪದ್ಧತಿಗಳನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ನಿನ್ನ ಪ್ಲಾನ್ಗಳನ್ನು, ನಿನ್ನ ಸ್ಟ್ರಾಟಜಿಗಳನ್ನು ಭಾರತ ದೇಶದಲ್ಲಿ ದೇವ ಜನರಿಗೆ ವಿರುದ್ಧವಾಗಿ, ದೈವ ಸಭೆಗಳಿಗೆ ವಿರುದ್ಧವಾಗಿ, ಭಕ್ತರುಗಳಿಗೆ ವಿರುದ್ಧವಾಗಿ ತಲೆ ಎತ್ತಿರುವ ಯೆಹೋವನ ಶಕ್ತಿಗಳೇ, ದ ಸ್ಪಿರಿಟ್. ನಾನು ಮುಂಚೆ ಹೇಳಿದೆ ಇಲ್ಲಿ, ಹೆರೋದಾನ್ ನಿನ್ನ ಆರಂಭ ಚೆನ್ನಾಗಿದೆ ಕಣಯ್ಯ. ಆರಂಭದಲ್ಲೇ ಯಾಕೋಬನನ್ನು, ಯೋಹನನ್ನ ಅಣ್ಣನಾದ ಯಾಕೋಬನನ್ನು ಕೊಂದೆ ನೀನು. ಪೇತ್ರನನ್ನು ಜೈಲಿಗೆ ಹಾಕಿದೆ, ಹಟ್ಟಹಾಸ ಮೆರೆದೆ. ನಿನ್ನ ಒಳಗಡೆ ಒಂದು ಕ್ರೂರತನ ಇದೆ, ನಿನ್ನ ಒಳಗಡೆ ರಕ್ತ ಕುಡಿಯುವಂಥ ಸ್ವಭಾವ ಇದೆ, ರಕ್ತ ಹರಿಸುವ ಸ್ವಭಾವ ಇದೆ. ಕಾರಣ ನಿನ್ನ ಪೂರ್ವ ಪಿತೃವನ್ನು ನೋಡಕ್ಕೆ ಹೋದ್ರೆ ಅವನ ಹೆಸರು ಏಸಾವ. ಏಸಾವನ ಮಕ್ಕಳು ಎದೋಮಿನಿಂದ ಬಂದಿದ್ದೆ ಏರೋಧ. ಏಸಾವನು ಬೇಟೆಗಾರನಾಗಿದ್ದ. ವನ್ಯ ಮೃಗಗಳನ್ನು ಬೇಟೆ ಆಡಿ ರಕ್ತ ಕುಡಿಯೋದಕ್ಕೆ, ರಕ್ತ ಸುರಿಸೋದಕ್ಕೆ, ಕೊಲ್ಲೋದಕ್ಕೆ, ಕ್ರೂರತನ ಮೆರೆಯೋದಕ್ಕೆ ಇವನ ತಾತ ಮುತ್ತಾತನ ಕಾಲದಿಂದಲೇ ಇವನ ಒಳಗಡೆ ಆ ಸ್ಪಿರಿಟ್ ಇದೆ. ವಿ ಮಸ್ಟ್ ಡೀಲ್. ಕೆಲವರ ಒಳಗಡೆ ಪಾರಂಪರೆಯಿಂದ ಬರ್ತಾ ಇರುವ ಕೆಲವು ಶಕ್ತಿಗಳಿದೆ. ನೀನು ತಿಳ್ಕೊಂಡಿದ್ದೆ ರಕ್ಷಣೆ ಹೊಂದಿ, ದೀಕ್ಷಾಸ್ನಾನ ಹೊಂದಿದ ತಕ್ಷಣ ಎಲ್ಲ ಹೋಗೋಯ್ತು ಅಂತ. ಇಲ್ಲ, ಯು ಮಸ್ಟ್ ಡೀಲ್ ವಿತ್ ದೆಮ್. ಒಬ್ಬರು ಸ್ತೋತ್ರ ಹೇಳಲಿಲ್ಲ. ಯು ಮಸ್ಟ್ ಡೀಲ್ ವಿತ್ ದೆಮ್. ಆಮೇಲೆ 1500 ವರ್ಷಗಳು ಡಾಮಿನೇಟ್ ಮಾಡಿರುವ ಸ್ಪಿರಿಟ್. ಒಂದನೇ ಹೆರೋದಾನ್ ಬಹಳ ಕ್ರೂರಿಯಾಗಿದ್ದ. ಅವನ ಕುರಿತು ಹೇಳೋದು, ಅವನು ಅನೇಕ ಶಿಶುಗಳನ್ನು, ಯೇಸು ಮಗು ಹುಟ್ಟುತ್ತೆ, ಲೋಕರಕ್ಷಕನು ಹುಟ್ಟುತ್ತಾನೆ, ಲೋಕದ ಪ್ರಭು ಹುಟ್ಟುತ್ತಾನೆ ಅಂತ ಹೇಳಿದಾಗ ಜೋಯಿಸರ ಮಾತನ್ನು ಕೇಳಿ ಜೋಯಿಸರಿಗಾಗಿ ಕಾದಿದ್ರು. ಆದರೆ ಜೋಯಿಸರ ಸಂಗಡ ದೇವರ ದೂತರು ಮಾತನಾಡಿ ಬೇರೆ ದಿಕ್ಕಿ ಕರ್ಕೊಂಡು ಹೋದ್ಮೇಲೆ ಅವರು ಮೋಸ ಮಾಡಿದ್ರು ಅಂತ ಗೊತ್ತಾದಾಗ 2 ವರ್ಷ ಪ್ರಾಯ ಇರುವ ಎಲ್ಲ ಇಬ್ರಿಯ ಶಿಶುಗಳನ್ನು, ಮಕ್ಕಳನ್ನು, ಹಸುಳೆಗಳನ್ನು ದಯೆ ಇಲ್ಲದೆ, ದಾಕ್ಷಿಣ್ಯ ಇಲ್ಲದೆ ಕೊಂದಾಕಿದಂಥ ಶಕ್ತಿ ಆಗಿತ್ತು ಏರೋಧಾನ್. ನೀವು ಅರ್ಥ ಮಾಡ್ಕೊಳ್ರಿ, ನಾನು ಇದಕ್ಕಿಂತ ವಿವರವಾಗಿ ಹೇಳಕ್ಕಾಗಲ್ಲ. ರಕ್ತ ಕುಡಿಯುವ ಶಕ್ತಿಗಳು. ಬೆತ್ಲೆಹೇಮಿನಲ್ಲಿರುವಂಥ ಅನೇಕ ಶಿಶುಗಳ ರಕ್ತದ ಹೊಕ್ಕಳಿಯನ್ನು ಆರಿಸಿದ್ರು. ಶಿಶುಗಳು ವಿಲಿವಿಲ ಒತ್ತು ಸಾಯ್ತಾ ಇತ್ತು.
ಅದನ್ನು ಕಂಡು ಅಟ್ಟಹಾಸ ಮೆರೆದವನು. ಇವನ ಆಳ್ವಿಕೆಯ ಕಾಲ BC 47. ಅವತ್ತು ಇವನಿಗೆ ಪ್ರಾಯ 25 ವರ್ಷ. 70 ವರ್ಷದವರೆಗೆ ಬದುಕಿದ್ದ. 40ನೇ ವಯಸ್ಸಿನಲ್ಲಿ ಇವನ ಹೆಂಡತಿಯನ್ನು ಇವನು ಕೊಲ್ತಾನೆ. ಇವನ ಭಾವನನ್ನ, ಬ್ರದರ್ ಇನ್ ಲಾನನ್ನ ಕೊಲ್ತಾನೆ. ಇವನ 3 ಮಕ್ಕಳನ್ನ ಕೊಲ್ತಾನೆ. ಇವನಿಗೆ ವಿರುದ್ಧವಾಗಿ ಯಾರಾದರೂ ಶಬ್ದ ಎತ್ತಿದ್ರೆ, ಯಾರಾದರೂ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರನ್ನ ಕೊಲ್ತಾನೆ. ಯೇಸುವನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದಂಥ ಆತ್ಮ. ಯೋಹನಾನ್ ಕೊಂದಂಥ ಆತ್ಮ. ಅವನ ಮರಿಮಗ, ಮೊಮ್ಮಗ, ದ ಥರ್ಡ್ ಹೇರೋದಾನ್. ಇವನು ರೋಮಲ್ಲಿ ಬೆಳೆದವನು. ಇವನು ಯಹೂದನಾದರೂ ಯಹೂದ ಧರ್ಮವನ್ನು ಪಾಲಿಸದೇ ಇದ್ದವನು. ರೋಮ್ ದೇಶದ ಅಧಿಪತಿಯು ಇವನು ಸ್ನೇಹಿತರು. ಅದರ ಮೇರೆಗೆ ಇವನನ್ನು ಯುದಾಯ, ಗಲೀಲಿಯ, ಸಮರ್ಯಕ್ಕೆ ಅಧಿಪತಿಯಾಗಿ ನೇಮಕ ಮಾಡಿದ್ರು. ಇವನ ಒಳಗಡೆ ದೇವ ಜನರಿಗೆ ವಿರುದ್ಧವಾದ ವೈರಾಗ್ಯ ಇತ್ತು. ಇವನಿಗೆ ಪ್ರೀತಿ ಇರಲಿಲ್ಲ. ಚರಿತ್ರೆ ಹೇಳುತ್ತೆ ಯೇಸುವಿನ ಕಾಲ ಬಂದಾಗ ಫರಿಸಾಯರು ಬಂದು ಯೇಸುವಿನ ಬಳಿಯಲ್ಲಿ ಹೇಳ್ತಾ ಇದ್ದಾರೆ, ಲೂಕನ ಸುವಾರ್ತೆ 13ನೇ ಅಧ್ಯಾಯ ಓದಿದ್ರೆ, ನೀನು ಇಲ್ಲಿಂದ ಹೊರಟು ಹೋಗು, ಯಾರಾದರೂ ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ ಎಂದು ಹೇಳಲು. ಯೇಸು ಎದುರಿ ಓಡೋಗ್ಲಿಲ್ಲ. ನೀವು ಹೋಗಿ, ಈಗೋ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಿಗಳನ್ನು ವಾಸಿ ಮಾಡ್ತಾ ಇತ್ತು 3ನೇ ದಿನದಲ್ಲಿ ಸಿದ್ಧಿಗೆ ಬರ್ತೀನಿ ಎಂದು ಆ ನರಿಗೆ ಹೇಳ್ರಿ, ಆ ಗುಳ್ಳೆ ನರಿಗೆ ಹೇಳ್ರಿ, ಆ ನರಿಗೆ ಹೇಳ್ರಿ. ಕಾರಣ ಯೇಸು ಯಾರಿಗೆ ಎದುರು ಓಡೋವನಲ್ಲ. ಯೇಸುವಿನ ವಿಶ್ವಾಸಿಗಳಿಗೆ ಎದುರು ಓಡೋರಲ್ಲ. ಅರ್ಥ ಆಗ್ತಾ ಇದೆಯಾ? ಅವನು ತಿಳ್ಕೊಂಡ ಎಲ್ರನ್ನ ಮಟಾಸ್ ಮಾಡಿಬಿಡೋದು. ದರ್ಪ ಮೆರೆದ. ಒಂದು ದಿನ ಅವನ ಸಿಂಹಾಸನದಲ್ಲಿ ಕುಳಿತುಕೊಂಡು ಪ್ರಚಾರ ಮಾಡೋದು ಮಾತ್ರ ಅಲ್ಲ, ಭಾಷಣ ಮಾಡ್ತಾ ಇದ್ದ. ಸಾಕತ್ತಾಗಿ ಪ್ರಚಾರ ಮಾಡ್ದ. ಆದರೆ ದೇವ್ರಿಗೆ ಕೊಡಬೇಕಾದ್ರೆ ಮಹಿಮೆಯನ್ನು ದೇವ್ರಿಗೆ ಕೊಡದೆ ತಾನೇ ಹಿಡ್ಕೊಂಡ. ಈಗ ನಡೀತಾ ಇರೋದು ಅದೇ. ನನ್ನ ದೇವರು ಅವನು ತನಗೆ ಸಲ್ಲಬೇಕಾದ ಮಾನ ಮತ್ತೊಬ್ಬರಿಗೆ ಬಿಡೋಲ್ಲೇನು. ಅಪ್ಪವ್ರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ನೀವು ನಿಜವಾದ ಕ್ರೈಸ್ತರಾಗಿದ್ದರೆ ಆಮೇಲೆ ಹೇಳ್ರಿ. ನಿಜವಾಗಿ ದೇವ ಮಕ್ಕಳಾಗಿದ್ದರೆ ಆಮೇಲೆ ಹೇಳ್ರಿ. ನಿಜವಾಗಿ ಕ್ರಿಸ್ತನನ್ನು ಪ್ರೀತಿಸುವವರಾದರೆ ಆಮೇಲೆ ಹೇಳ್ರಿ. ನಿಜವಾಗಿ ಸಭೆಯನ್ನು ಪ್ರೀತಿಸುವವರಾದರೆ ಆಮೇಲೆ ಹೇಳ್ರಿ. ದೇವರಿಗೆ ಕೊಡಬೇಕಾದ ಮಾನ ಗೌರವ ಕೊಡಲಿಲ್ಲ. ಅವನು ಹೇಳ್ದ, ಅವನ ಭದ್ರಾಸನದಲ್ಲಿ ಕುಳಿತುಕೊಂಡು, ಯಾರು ನನ್ನನ್ನು ಕಚ್ಚಕ್ಕಾಗಲ್ಲ. ಹೇರೋದ, ನೀನು ಕ್ರೂರಿ ಆಗಿರ್ಬೋದು, ನೀನು ಅನೇಕರನ್ನ ಕೊಂದು ಅನುಭವ ಉಳ್ಳವನಾಗಿರ್ಬೋದು. ನನ್ನ ದೇವರಿಗೆ ದೂತ ಬೇಡ, ಮನುಷ್ಯನೂ ಬೇಡ. ಒಂದೇ ಒಂದು ಹುಳ ಹೊಡೆದ್ರೆ ಸಾಕು, ನೀನು ಸತ್ತು ಬೀಳ್ತೀಯ. ಆರ್ ಯು ವಿತ್ ಮೀ? ನೀನು ಎಷ್ಟೇ ಪ್ರಬಲವುಳ್ಳವನಾಗಿರು, ಎಷ್ಟೇ ಪ್ರಸಿದ್ಧನಾಗಿರೋ, ಎಷ್ಟೇ ಶ್ರೇಷ್ಠನಾಗಿರೋ, ನಿನ್ನ ಎದೆ ಎಷ್ಟೇ ದೊಡ್ಡದಾಗಿರಲಿ, ಎಷ್ಟೇ ಬಲವುಳ್ಳವನಾಗಿರೋ, ಆದರೆ ನನ್ನ ದೇವರಿಗೆ ಹೆಚ್ಚಿನ ಸಮಯ ಬೇಡ. ನನ್ನ ದೇವರಿಗೆ ಒಂದು ಹುಳ 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 ಸಾಕು. ಆ ಘನವನ್ನು ಅವನ ದೇವರಿಗೆ ಸಲ್ಲಿಸದೆ ಹೋದುದರಿಂದ ಕರ್ತನ ದೂತನ ಕ್ಷಣದಲ್ಲಿ ಅವನನ್ನು ಬಡಿದನು. ಅವನು ಹುಳ ಬಿದ್ದು ಸತ್ತನು ಅಂತ. ಸ್ತೋತ್ರ. ಹುಳ ಬಿದ್ದು ಸತ್ತ. ಇಲ್ಲ, ಮಾನವರ್ಯಾದೆ ಒಂದು ಸ್ವಲ್ಪ ರಾಜ ಮನೆತನದ ಗೌರವದೊಂದಿಗೆ ಸತ್ತಿದ್ರೆ ಅನಿಸ್ಬೋದಾಯ್ತು. ದೇವರ ವಾಕ್ಯ ಹೇಳ್ತದೆ.
ಅವನು ತೋಡಿದ, ಅವನು ಹಾಗಿದ್ದು ತೆಗೆದ ಗುಂಡಿಯಲ್ಲಿ ಅವನೇ ಬೀಳ್ತಾನೆ. ಅವನ ಕುತಂತ್ರ ದೇವ ಜನರ ಸಂಗಡ ಅದು ಪಾಲಿಸೋದಿಲ್ಲ. ಒಪ್ಪುವವರು ಆಮೇನ್ ಹೇಳ್ರಿ, ಒಪ್ಪುವವರು ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ಬರೆದಿಟ್ಕೊಳ್ರಿ, ಬರೆದಿಟ್ಕೊಳ್ರಿ. ದೇವರು ಮಾಡೋದು ದೊಡ್ಡ ಮೆರವಣಿಗೆ ಮಾಡಿ ತೋರಿಸೋದಲ್ಲ. ದಿಢೀರಂತ ತಟ್ಟನೆ ಒಂದೇ ಒಂದು ಹುಳ ಟಕ್ ಅಂತ ಹೊಡೆದ, ಬಿದ್ದೋದ, ಸತ್ತೋದ, ಆಯಿತು. ಏನಯ್ಯ 1500 ವರ್ಷಗಳ ಪಾರಂಪರ್ಯ ಎಲ್ಲಾಯ್ತಯ್ಯ, ಏನಾಯ್ತಯ್ಯ? ಹುಳಕ್ಕೆ ಐತೀರಿ, ಹುಳ 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 ಬಿದ್ದು ಸತ್ತನು. ಆದರೆ ದೇವದೂತನು ಪೇತ್ರನನ್ನು ಬಿಡಿಸೋದು ಮರೀಲಿಲ್ಲ. ದೇವದೂತನು ಪೇತ್ರನನ್ನು ಬಿಡಿಸಿದ್ದು ಮಾತ್ರವಲ್ಲ, ವಾಕ್ಯ ಸಾರೋದು ನಿಲ್ಲಿಸಲಿಲ್ಲ. ಅದು ಹೆಚ್ಚುತ್ತಾ ಬಂತು. ಸೇವೆ ಬೆಳೀತಾ ಬರುತ್ತೆ, ಸಭೆ ಬೆಳೀತಾ ಬರುತ್ತೆ, ನಾವು ಬೆಳೀತಾ ಬರ್ತೀವಿ. ಒಪ್ಪೋರು ಮಾತ್ರ ಸೈತಾನ್ ಕೇಳಂಗೆ ಆಮೇನ್ ಹೇಳ್ರಿ. The kind of spirit ಯೇಸು ಸ್ವಾಮಿ ಮೂರ್ಖ ಸಂತತಿ ಅಂತ ಹೇಳಿದ್ದು ಅವ್ರನ್ನಲ್ಲ ಕಣ್ರಿ. ಆ ಮೂರ್ಖನ ಸ್ವಭಾವ ತೋರಿಸೋ ಒಂದು ಕೈಂಡ್ ಆಫ್ ಸ್ಪಿರಿಟ್ ಅದು. ಯೋಗನನ್ ಸರ್ಪ ಸಂತತಿ ಅಂದಿದ್ದು ಅವ್ರನ್ನಲ್ಲ ಕಣ್ರಿ. ಆ ಸ್ವಭಾವ ದೋಷ ತರುವಂತ ಕೈಂಡ್ ಆಫ್ ಸ್ಪಿರಿಟ್. ಯೇಸು ಪೇತ್ರನನ್ನು ನೋಡಿ ಸೈತಾನ ನನ್ನನ್ನು ಬಿಟ್ಟು ತೊಲಗು ಅಂದಿದ್ದು ಪೇತ್ರನ ಅಲ್ಲ ಕಣ್ರಿ. ದಟ್ಸ್ ಅ ಕೈಂಡ್ ಆಫ್ ಸ್ಪಿರಿಟ್. ಈ ಪಟ್ಟಣದಲ್ಲಿ ಬೆಂಕಿ ಇಳಿಸ್ಬಿಡೋಣ ಅಂತ ಕೇಳಿದಾಗ ಯೇಸು ಅವರನ್ನ ಗದರಿಸಿದ್ದು ಅವ್ರನ್ನಲ್ಲ, ಕೈಂಡ್ ಆಫ್ ಸ್ಪಿರಿಟ್. ಶಿಷ್ಯರನ್ನ ಯೇಸು ಸ್ವಾಮಿ ಗದರಿಸಿದನು. ಕಾರಣ ಅವರ ಅಪನಂಬಿಕೆ, ಅವರ ಹೃದಯದ ಕಾಠಿಣ್ಯ. ಅವರನ್ನ ಗದರಿಸಿ ಯೇಸು ಸ್ವಾಮಿ ಅವ್ರನ್ನ ಬಿಟ್ಟು ಹೋಗ್ಲಿಲ್ಲ. ಅವರಿಗೆ ದ ಗ್ರೇಟ್ ಕಮಿಷನ್, ಶ್ರೇಷ್ಠ ನಿಯೋಗ ಅವ್ರ ಕೈಯಲ್ಲಿ ಒಪ್ಪಿಸಿದನು. ಆಮೆನ್. ನೀನು ಕಾಣುವ ಮಂಡಳ ಅಲ್ಲ, ಕಾಣದೇ ಇರುವ ಮಂಡಳ. We deal with this kind. ಈ ರೀತಿಯಾಗಿರುವಗಳಿಗೆ ವಿರುದ್ಧವಾಗಿ ನಾವು ವ್ಯವಹರಿಸಬೇಕು. ನೀವು ಒಳ್ಳೆಯವರೇ, ನಿಮ್ಮ ಕುಟುಂಬ ಒಳ್ಳೆಯದೇ, ನೀವೆಲ್ಲ ಒಳ್ಳೆಯವರೇ. ಆದರೆ ನಿಮ್ಮ ಸ್ವಭಾವಗಳಲ್ಲಿ ತರುವ ದೋಷ ಇದೆಯಲ್ಲ, ಅದರ ಹಿಂದ್ಗಡೆ ವ್ಯಾಪರಿಸುವ ಒಂದು ದುರಾತ್ಮ ಇದ್ದಾನೆ. ಅವನನ್ನು ಹೊರಗಡೆ ಹಾಕಬೇಕು. ಹಾಲೆಲೂಯಾ, ಹಾಲೆಲೂಯಾ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಆತ್ಮಿಕ ರೀತಿಯಲ್ಲಿ ನಡೆಯಿರಿ, ಲೌಕಿಕರಾಗಬೇಡ್ರಿ. ಪೇತ್ರ ಬೇಕಾ ಕೇಳ್ಬೇಕ? ಏನಕ್ಕೆ ನನಗೆ ಸೈತಾನ್ ಅನ್ಬೇಕಾಗಿತ್ತು? ಬರ್ಪಲ್ಲಿ ಸೈತಾನನೇ ನನ್ನನ್ನು ಬಿಟ್ಟು ಹೋಗು ಅಂದ್ರೆ ನಿನ್ ಬೇಜಾರಾಗುತ್ತೆ? ಪೇತ್ರನಿಗಾಗಲ್ವಾ? ಏನಕ್ಕೆ ಮತ್ತೆ ದೇವ್ರಿಗೆ ಗೊತ್ತಿದ್ರೆ ಸೈತಾನ ಅಂದಿದ್ರೆ ಏನಕ್ಕೆ ಕೀ ಕೊಟ್ಟರು? ಕೀ ಎಲ್ಲ ಕೊಟ್ಟಿದ್ದೇನಕ್ಕೆ? ಇವನು ಸೈತಾನನ ಆಗಿದ್ರೆ ಕೀ ಬೆಂಚ ಏನಕ್ಕೆ ಕೊಡ್ತಾ ಇದ್ರು? ಹಲೋ, ಇದು ಮನುಷ್ಯ ಮಾತ್ರದವರಲ್ಲ, ದೇವರು ನಿನಗೆ ಪ್ರಕಟಗೊಳಿಸಿದಂತ ಯಾಕೆ ಹೇಳಿದ್ರು ಯೇಸು ಸ್ವಾಮಿ? ಯೇಸು ಸ್ವಾಮಿ ಗದರಿಸಿದ್ದು, ಸೈತಾನನ ಬಿಟ್ಟು ತೊಲಗು ಅಂದಿದ್ದು ಪೇತ್ರನನ್ನಲ್ಲ. ಸ್ತೋತ್ರ. ಸೈತಾನನ ಬಿಟ್ಟು ತೊಲಗೊಂದಿದ್ದು ನಿನಗಲ್ಲ, ನಿನ್ನ ಮೂಲಕ ಏನ್ ಕ್ರಿಯೆ ಮಾಡಕ್ ನಿಂತ್ಕೊಂಡಿತ್ತಲ್ಲ ಆ ಆತ್ಮ, ಸಭೆ ಅವುಗಳನ್ನ ಕಂಡುಹಿಡಿಬೇಕು. ಡೋಂಟ್ ಮೂವ್ ವಿತ್ ಫ್ಲಾಶ್. ಲೌಕಿಕರಾಗಿ ಚಿಂತೆ ಮಾಡಬೇಡ್ರಿ, ಲೌಕಿಕರಾಗಿ ನಡ್ಕೋಬೇಡ್ರಿ. ನೀವೊಂದು ಆತ್ಮಿಕರಾದ್ರೆ ಆತ್ಮಿಕವಾದ ರೀತಿಯಲ್ಲಿ ತಗೊಳ್ರಿ ಅದನ್ನ. We must deal with this
ಮೇ ಬಿ ರೈಟ್, ನೀವು ಕರೆಕ್ಟ್ ಆಗಿರ್ಬೋದು, ನೀವು ಹೇಳಿದ ಕರೆಕ್ಟು, ನೀವು ನಡೆದುಕೊಂಡಿರೋ ಕರೆಕ್ಟು, ನಿಮ್ಮ ಪ್ರಮಾಣ ಕರೆಕ್ಟು, ನಿಮ್ಮ ರೀತಿ ಕರೆಕ್ಟು, ಅದ್ರಲ್ಲಿ ತಪ್ಪೇ ಇಲ್ಲ. ಆದರೆ ಯೇಸು ಸ್ವಾಮಿ ನೀವು ನೋಡೋ ರೀತಿನೇ ಬೇರೆ. ಸ್ತೋತ್ರ. ವ್ಯಭಿಚಾರ ಮಾಡಿದ ಸ್ತ್ರೀ ಧರ್ಮಶಾಸ್ತ್ರ ನಿಯಮದ ಪ್ರಕಾರ ಕಲ್ಲು ಹೊಡೆದುಕೊಳ್ಬೇಕು. ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಮೊದಲು ಕಲ್ಲು ಹೊಡೀರಿ ಅಂತ. ಯೇಸು ಸ್ವಾಮಿಗೆ ಈಸಿ ಆನ್ಸರ್ ಏನಿತ್ತು? ಹಾಕ್ರೋ, ನನಗೂ ಒಂದು ಕಲ್ಲು ಕೊಡ್ರ ಹಾಕ್ತೀನಿ ಅಂತ ಹೇಳ್ಬೋದಾಗಿತ್ತು. ಎಲ್ಲರೂ ಕಲ್ಲು ಹೊಡೆಯುವಾಗ ಗುಂಪಲ್ಲಿ ಕಲ್ಲು ಹೊಡೆಯೋದಲ್ಲ, ಯೇಸುವಿನ ಸ್ವಭಾವ. ಯೇಸುವಿನ ಸ್ವಭಾವ ಮತ್ತೊಂದು ಕ್ಷಮಿಸುವ ಸ್ವಭಾವ. ಆತ್ಮಿಕರು ಆತ್ಮಿಕ ಲೋಕದಲ್ಲಿ ಚಿಂತೆ ಮಾಡ್ರಿ, ಲೌಕಿಕರ ರೀತಿಯಲ್ಲಿ ಕೆಳಗಡೆ ಇಳಿದು ಚಿಂತೆ ಮಾಡಬೇಡ್ರಿ, ನಿಮ್ಮ ಮೇಲಿಂದ ಚಿಂತೆ ಮಾಡ್ರಿ. ಐ ಲವ್ ಈಚ್ ಅಂಡ್ ಫ್ಯಾಮಿಲಿ. ಈವನ್ ಚಿಕ್ಕ ಮಕ್ಕಳನ್ನ ಬಿಡಲ್ಲ ನಾನು. ಐ ಲವ್ ದಮ್. ಬಟ್ ತಪ್ಪು ಮಾಡಿದ್ರೆ ಬೈತೀನಿ, ಅವ್ರನ್ನಲ್ಲ, ಆ ಸ್ಪಿರಿಟ್ ಮೇಲಿರೋ ಕೋಪ. ಎಷ್ಟು ಜನ ಸ್ಮಿತ್ ವಿಗಲ್ಸ್ವರ್ತ್ ಅಂತ ಕೇಳಿದ್ದೀರಾ? ಸ್ಮಿತ್ ವಿಗಲ್ಸ್ವರ್ತ್ ಹೆಚ್ಚು ಕಡಿಮೆ 27 ಶವಗಳನ್ನು ಎಬ್ಬಿಸಿದಂಥ ಮನುಷ್ಯ ಸ್ಮಿತ್ ವಿಗಲ್ಸ್ವರ್ತ್. ಎ ಆರ್ಡಿನರಿ ಮ್ಯಾನ್. ಚಪ್ಪಲಿ ಹೊಳಿತಾ ಇದ್ದಂಥ ಮನುಷ್ಯ, ನಂಬಿಕೆಯ ವೀರ ಅನ್ಸ್ಕೊಂಡವನು ಸ್ಮಿತ್ ವಿಗಲ್ಸ್ವರ್ತ್. ಯಾರಾದ್ರೂ ಆತನ ಬಳಿಗೆ ಹೊಟ್ಟೆ ನೋವು ಅಂತ ಪ್ರಾರ್ಥನೆಗೆ ಬಂದ್ರೆ, ಗಮನಿಸ್ರಿ, ಯಾರಾದ್ರೂ ಹೊಟ್ಟೆ ನೋವು ಅಂತ ಬಂದ್ರೆ ನಾವಾದ್ರೆ ಏನ್ ಮಾಡ್ತೀವಿ? ಹೌದಾ ಕರ್ತನೇ ದೇವಾ ಹೊಟ್ಟೆ ನೋವನ್ನು ತೆಗೆದಾಕಪ್ಪ ಅಂತ ಪ್ರಾರ್ಥನೆ ಮಾಡ್ತೀವಿ. ಸ್ಮಿತ್ ವಿಗಲ್ಸ್ವರ್ತ್ ಆಗಲ್ಲ. ಆ ಹೊಟ್ಟೆ ನೋವು ಎಲ್ಲಿದೆಯೋ ಹಾಕೊಂಡು ಕುದಿತಾ ಇದ್ದ, ಆ ನಿಮಿಷದಲ್ಲಿ ಸೌಖ್ಯ ಆಗ್ತಾ ಇದ್ರು. ಡೆಡ್ ಬಾಡಿ ಸತ್ತು ಬಿದ್ರೆ, ಸ್ಮಿತ್ ವಿಗಲ್ಸ್ವರ್ತ್ ಡೆಡ್ ಬಾಡಿ ಸತ್ತಿದ್ರೆ ಅಂತ್ಯ. ಶೋಕ ಸಂತಾಪದ ಮಾತುಗಳನ್ನು ಹೇಳಿ ಮಣ್ಣಗಾಗ್ತಿರ್ಲಿಲ್ಲ. ಆ ಡೆಡ್ ಬಾಡಿನ ಎತ್ತಿ ಗೋಡೆಗೆ ನಿಲ್ಲಿಸ್ಬಿಟ್ಟು ದಪ್ಪ 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 ಅಂತ ಗುದಿತಾ ಇದ್ರು. ಸ್ವಲ್ಪ ಹೊತ್ತು ಆಗ್ತಿದ್ದಂಗ್ಲೆ ಸತ್ತ ಬಾಡಿ ಎದ್ದು ನಿಂತ್ಬಿಟ್ಟು ವಾಟ್ ಹ್ಯಾಪೆಂಡ್ ಅಂತ. Come on, somebody shout hallelujah. ಸ್ಮಿತ್ ವಿಗಲ್ಸ್ವರ್ತ್ ಹೇಳ್ತಾ ಇದ್ರು, ನಾನು ಗುದ್ದಿದ್ದು ಅವನಿಗಲ್ಲ, ಆ ರೋಗ ತಂದ ಸೈತಾನನಿಗೆ. ನಾನು ಗುದ್ದಿದ್ದು ಅವನಿಗಲ್ಲ, ಮರಣ ತಂದ ಸೈತಾನನಿಗೆ. Come on somebody, we deal with this kind. ನಾವು ಇಂಥ ರೀತಿ ಉಳ್ಳವುಗಳನ್ನು ವ್ಯವಹರಿಸೋದಕ್ಕೆ ಸಾಮರ್ಥ್ಯವುಳ್ಳ ಸಭೆ. Come on, are you ready church? Get ready for the fasting prayer. Those are watching online, get ready for 21 days non-stop prayer and fasting. You can watch our live. You can be participate wherever you are watching from us. You can also fast and pray. You can send your prayer request to our website address. Note down our email. It is in the screen. You can call us. You can send your prayer request. 21 days we will fast and will pray. We will see the breakthrough. This fasting prayer, ಈ ಉಪವಾಸ ಪ್ರಾರ್ಥನೆಯಲ್ಲಿ ಯಾವ ದೇಶ, ಯಾವ ಜಿಲ್ಲೆ, ಯಾವ ಪಟ್ಟಣ, ಎಲ್ಲಿಂದಾದ್ರೂ ಸರಿ ನಮ್ಮೊಟ್ಟಿಗೆ ಕೈ ಜೋಡಿಸ್ರಿ. ಇದೊಂದು ಆತ್ಮಿಕ ಯುದ್ಧ. ಆತ್ಮಿಕ ಯುದ್ಧಕ್ಕೆ ಕೈ ಜೋಡಿಸುವ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ.
ಇದಕ್ಕೆ ನಿಮಗೆ ಉಚಿತವಾದ ಆಹ್ವಾನ ಇದೆ. ನೀವು ಬಂದು ನಮ್ಮೊಟ್ಟಿಗೆ ಕೈ ಜೋಡಿಸ್ರಿ. ನೀವು ಬೇರೊಂದು ಜಿಲ್ಲೆಯವರಾದ್ರೆ ಬಂದು ಇಲ್ಲಿ ಸ್ಟೇ ಮಾಡಿ ಉಪವಾಸ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಈ 21 ದಿವಸ ನಿಮ್ಮ ಜೀವನ ಚರಿತ್ರೆಯನ್ನು ಬದಲಾಯಿಸುವ ದಿನಗಳಾಗಿರುತ್ತದೆ. ಗೆಟ್ ರೆಡಿ ಚರ್ಚ್. ನೀ ನುಡಿದರೆ ಸಾಕು ಮಾಡುವೆ, ನೀ ತೋರಿದ ಹಾದಿಯಲ್ಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ. ಇದು ನಮ್ಮ ಪ್ರಾರ್ಥನೆ ಆಗಿರಲಿ. ಈ 21 ದಿವಸ ಅವನ ಪಾದ ಗಟ್ಟಿಯಾಗಿ ಹಿಡಿಯೋಣ. ಎಷ್ಟೇ ಕಾರ್ಯಗಳಿರಲಿ, ಎಷ್ಟೇ ಅತಿಥಿಗಳಿರಲಿ, ಎಷ್ಟೇ ಸ್ನೇಹಿತರಿರಲಿ, ಬಂಧುಗಳಿರಲಿ, ಊರಿಗೆ ಹೋಗ್ಬೇಕು, ರಜಾ ಇದೆ, ನೋ 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 ನೋ, ಯು ಆರ್ ಸಪ್ರೇಟಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಬೇರ್ಪಡಿಸಿ ದೇವರ ಪಾದದಲ್ಲಿರ್ತೀರ. ಚರ್ಚ್ ರೆಡಿ. ಕರ್ತನೆ ಈ ಜನರನ್ನ ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ಆಶೀರ್ವಾದಿಸ್ತೇನೆ. ದೈವ ಆಶೀರ್ವಾದ ಇವರ ಮೇಲಿರಲಿ, ನಿನ್ನ ಕೃಪಾ ಕಟಾಕ್ಷ ಇವರ ಮೇಲಿರಲಿ. ಸಮಾಧಾನವಾಗಿ ಕಳಿಸ್ಕೊಡು. ಇವರ ಜೀವನಕ್ಕೆ ವಿರುದ್ಧವಾಗಿ ಬರುವಂತ ದ ಕೈಂಡ್ ಆಫ್ ಸ್ಪಿರಿಟ್ಸ್, ಕಾಣದೇ ಇರುವ ಮಂಡಲದಲ್ಲಿ ಇವರಿಗೆ ವಿರುದ್ಧವಾಗಿ ಕ್ರಿಯೆ ಮಾಡುವ ಎಲ್ಲ ದುರಾತ್ಮ ಶಕ್ತಿಗಳು ಇವತ್ತಿಗೆ ಕೊನೆ, ಇನ್ನು ಮೇಲ್ ತಲೆ ಎತ್ತಂಗಿಲ್ಲ. ಅವುಗಳ ಶಕ್ತಿಗಳನ್ನು ನಿರ್ವೀರ್ಯ ಮಾಡ್ತೇವೆ, ಲಯ ಮಾಡ್ತೇವೆ. ಜನರನ್ನ ಆಶೀರ್ವದಿಸ್ತೇನೆ. ಸಮಾಧಾನವಾಗಿ ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಆಶೀರ್ವಾದದೊಂದಿಗೆ ಹೋಗೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳನ್ನು ಪ್ರತ್ಯೇಕವಾಗಿ ಇಲ್ಲಿ ನಡೆಯುವ ಆರಾಧನೆ ಸಂಗಡವಾಗಿಯೂ, ಮುಂದೆ ನಡೀಲಿಕ್ಕಿರುವಂಥ 21 ದಿವಸದ ಉಪವಾಸ ಪ್ರಾರ್ಥನೆಯ ಸಂಗಡವಾಗಿಯೂ, ಗುಡ್ ಫ್ರೈಡೇ, ಈಸ್ಟರ್ ಸಂಡೆಯ ಸಂಗಡವಾಗಿಯೂ ಎಂದಿಗೂ ಎಂದಿಗೂ ಕರ್ತನ ಬರೋಣದವರೆಗೆ ಉಂಟಾಗಿರಲಿ. ಜಯ ಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡೋಣ. Hallelujah, hallelujah, hallelujah. God richly bless you all.